ಹೆಲೋ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಯಾರೆಲ್ಲ ಹೊಸೊಬ್ರಿದ್ದೀರಾ, ನಾನು ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ಸ್ ಮಾಡ್ತೀನಿ. ಆ್ಯಂಡ್ ಮೋಸ್ಟ್ ಆಫ್ ದ ಟಾಪಿಕ್ಸ್ ನೀವು ಕಾಮೆಂಟ್ ಸೆಕ್ಷನ್ ಅಲ್ಲಿ ಸಜೆಸ್ಟ್ ಮಾಡಿರೋ ಟಾಪಿಕ್ಸೇ ಆಗಿರುತ್ತೆ. ಸೊ ಇವಾಗಲೇ ಹೋಗಿ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ ನೆಕ್ಸ್ಟ್ ಯಾವೊಂದು ಟಾಪಿಕ್ ಮೇಲೆ ನಿಮಗೆ ರೀಡಿಂಗ್ ಬೇಕು ಅಂತ. ಡೆಫಿನೆಟ್ಲಿ ಈಚ್ ಆ್ಯಂಡ್ ಎವ್ರಿ ಕಮೆಂಟ್ಸ್ ನಾನು ಓದ್ತೀನಿ ಆ್ಯಂಡ್ ಮೋಸ್ಟ್ ಆಫ್ ದ ಕಮೆಂಟ್ಸಿಗೆ ನಾನು ರೆಸ್ಪಾಂಡ್ ಕೂಡ ಮಾಡ್ತೀನಿ, ರೈಟ್? ಸೊ ಗೈಸ್, ಇದೊಂದು ಸ್ಪೆಷಲ್ ವಿಡಿಯೋ ಅಂತಾನೆ ಹೇಳ್ಬೋದು. ನಿಮ್ಮ ಮದುವೆ ಲೈಫ್ ಅಥವಾ ನಿಮ್ಮ ಮ್ಯಾರಿಡ್ ಲೈಫ್ ಹೆಂಗಿರುತ್ತೆ, ಆಲ್ರೆಡಿ ಮದುವೆ ಆದವರು ಕೂಡ ಇದನ್ನ ನೋಡ್ಬೋದು, ಬರೀ ಮದುವೆ ಆಗದಿಲ್ದವ್ರೆ ನೋಡಬೇಕು ಅಂತ ಇಲ್ಲ. ಓಕೆ, ನಿಮ್ಮ ಮ್ಯಾರಿಡ್ ಲೈಫ್ ಹೆಂಗಿರುತ್ತೆ, ನಿಮ್ಮ ಪರ್ಸನ್ ಜೊತೆ ಹೆಂಗಿರುತ್ತೆ, ಅವರ ಎನರ್ಜಿ ಹೆಂಗಿರುತ್ತೆ, ಚಾಲೆಂಜಸ್ ಏನೆಲ್ಲ ಫೇಸ್ ಮಾಡಬಹುದು, ಇದೆಲ್ಲದನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ. ಓಕೆ, ಸೊ ಯಾರೆಲ್ಲ ಹೊಸೊಬ್ರು ಇದ್ದೀರಾ, ನಿಮಗೆ 2 ಆಪ್ಷನ್ಸ್ ಇರುತ್ತೆ ಚೂಸ್ ಮಾಡೋದಕ್ಕೆ. ಇಮೇಜಸ್ ವೈಸ್ ಕೂಡ ನೀವು ಚೂಸ್ ಮಾಡ್ಬೋದು, ಅಥವಾ ಡೇಟ್ ಆಫ್ ಬರ್ತ್ ಅಥವಾ ಝೋಡಿಯಾಕ್ ಸೈನ್ಸ್ ಕೂಡ ಇರುತ್ತೆ ಡಿಸ್ಕ್ರಿಪ್ಷನಲ್ಲಿ, ನೀವು ಅದನ್ನು ಚೂಸ್ ಮಾಡ್ಕೊಬೋದು. ಆ್ಯಂಡ್ ಎಟ್ ಎನಿ ಮೂಮೆಂಟ್ ಯಾವುದಾದ್ರೂ ಮೆಸೇಜ್ ಇಷ್ಟ ಆಗಿ ನಿಮಗೆ ಅದನ್ನ ಲೈಫಲ್ಲಿ ಕ್ಲೈಮ್ ಮಾಡ್ಕೊಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ 111 ಅಂತ ಡ್ರಾಪ್ ಮಾಡಿದ್ರೆ ಆಯಿತು. ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟ್ ಡಿಸ್ಕ್ರಿಪ್ಷನ್ ಅಥವಾ ಡಿಸ್ಪ್ಲೇ ಆಗ್ತೋ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರೆ ಆಯಿತು. ಓಕೆ ಗೈಸ್, ಸೊ ಲೆಟ್ಸ್ ಸಿ ಈ ಒಂದು ಮೆಸೇಜಸ್ ಏನೆಲ್ಲ ಬರುತ್ತೆ ಈ ಒಂದು ವಿಡಿಯೋದಲ್ಲಿ. ಇಂಟ್ರೆಸ್ಟಿಂಗ್ ಮೆಸೇಜಸ್, ಎವ್ರಿಥಿಂಗ್ ನೋಡೋಣ. ನಿಮ್ಮ ಆಪ್ಷನ್ಸ್ನ ಇವಾಗ ಚೂಸ್ ಮಾಡಿ. ಓಕೆ ದೆನ್, ಐ ಹೋಪ್ ನೀವೊಂದು ಆಪ್ಷನ್ ಚೂಸ್ ಮಾಡಿದ್ದೀರಾ ಅಂತ, ರೈಟ್? ಅಗೇನ್ ನಿಮಗೆ ಇಮೇಜಸ್ನ ಚೂಸ್ ಮಾಡೋದಕ್ಕೆ ಡೆಫಿನೆಟ್ಲಿ ಆಗಲಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಆಲ್ರೆಡಿ ಮೆನ್ಷನ್ ಮಾಡಿದ ಹಾಗೆ ಏನೋ ಒಂಥರ ಆಪ್ಷನ್ಸ್ ಅಟ್ಲೀಸ್ಟ್ ಚೂಸ್ ಮಾಡೋ ಥರ ಈಸಿ ಆಗೋ ಥರ ಕೊಡ್ತೀನಿ. ಓಕೆ, ಅದನ್ನ ನೀವು ಚೂಸ್ ಮಾಡ್ಕೊಬೋದು. ಓಕೆ ದೆನ್, ತಡ ಮಾಡೋದು ಬೇಡ, ನಿಮ್ಮ ರೀಡಿಂಗಲ್ಲಿ ಸಿಗ್ತೀನಿ. ಹೆಲೋ ಗ್ರೂಪ್ 1, ಯಾರೆಲ್ಲ ಫಸ್ಟ್ ಆಪ್ಷನ್, ಫಸ್ಟ್ ಇಮೇಜ್ ಅಥವಾ ಫಸ್ಟ್ ಏನು ಆಪ್ಷನ್ಸ್ನ ಚೂಸ್ ಮಾಡಿದ್ದೀರಾ, ಎಸ್ ಗೈಸ್, ಇದಾಗಿರುತ್ತೆ ನಿಮ್ಮ ರೀಡಿಂಗ್. ಸೊ ಲೆಟ್ಸ್ ಸಿ ಏನೆಲ್ಲ ಮೆಸೇಜಸ್ ಬರುತ್ತೆ ನಿಮ್ಮ ಒಂದು ಸಿಚುವೇಶನ್ಗೆ ಅಂತ. ಹೋಗೋದಕ್ಕೂ ಮುಂಚೆ ಎಟ್ ಎನಿ ಮೂಮೆಂಟ್ ಯಾವುದಾದ್ರೂ ಮೆಸೇಜ್ ಇಷ್ಟ ಆಗಿ ಲೈಫಲ್ಲಿ ಅದನ್ನ ಕ್ಲೈಮ್ ಮಾಡ್ಕೊಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ 111 ಅಂತ ಡ್ರಾಪ್ ಮಾಡಿದ್ರಾಯ್ತು. ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟ್ ಇದೆ ಡಿಸ್ಕ್ರಿಪ್ಷನ್ ಅಥವಾ ಡಿಸ್ಪ್ಲೇ ಆಗ್ತೋ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ಆಯ್ತು, ರೈಟ್? ಸೊ ನಿಮ್ಮ ಮ್ಯಾರಿಡ್ ಲೈಫ್ ಹೆಂಗಿರುತ್ತೆ, ಆಲ್ರೆಡಿ ಮ್ಯಾರಿಡ್ ಆದವರು ಕೂಡ ನೋಡ್ಬೋದು ಫ್ಯೂಚರ್ ಹೆಂಗಿರುತ್ತೆ ಅಂತ ಅಷ್ಟೇ, ರೈಟ್? ಸೊ ಲೆಟ್ಸ್ ಸಿ ಎನರ್ಜೀಸ್ ಏನ್ ಬರುತ್ತೆ, ನಿಮ್ಮ ಫ್ಯೂಚರ್ ಮ್ಯಾರೇಜ್ ಲೈಫ್ ಹೆಂಗಿರುತ್ತೆ ಅಂತ ನೋಡೋಣ ಗ್ರೂಪ್ 1 ಅವ್ರಿಗೆ. ಲೆಟ್ಸ್ ಸಿ. ಓಕೆ, ದೇರ್ ಈಸ್ ಜಡ್ಜ್ಮೆಂಟ್. ಇದನ್ನ ತೋರಿಸ್ಬೋದಾ? ಎಲ್ಲ ತೋರಿಸೋ ಆಗಿಲ್ಲ ಪ್ರಾಬಬ್ಲಿ. ಜಸ್ಟ್ ಅ ಮಿನಿಟ್ ಗೈಸ್. ಓಕೆ, ಜಡ್ಜ್ಮೆಂಟ್ ಟ್ಯಾರೋ ಬಂದಿದೆ. ಓಕೆ, ಇಲ್ಲಿಟ್ಟು ಬಿಡ್ತೀನಿ. ಸೊ ನಿಮ್ ಸೈಡ್ ಇಂದ ಎನರ್ಜಿ ಅಂತ ಬಂದ್ರೆ ಬಿಟ್ ಕಾರ್ಮಿಕ್ ಕೈಂಡ್ ಆಫ್ ಸಿಚುವೇಶನ್ ಆಗಿರುತ್ತೆ ನಿಮ್ಮ ಪರ್ಸನ್ ಜೊತೆ ಅಂತಾನು ಹೇಳ್ಬೋದು. ಇಟ್ಸ್ ಲೈಕ್ ಏನೋ ಒಂದು ರಿಲೀಸ್ ಮಾಡ್ತಾ ಇರ್ತೀರಾ, ಏನೋ ಒಂದು ಪಾಸ್ಟ್ ಅಲ್ಲಿ ಇದ್ದ ಒಂದಷ್ಟು ಬ್ಯಾಗೇಜ್ಗಳನ್ನ ನೀವು ರಿಲೀಸ್ ಮಾಡ್ತಾ ಇರ್ತೀರಾ. ನಿಮ್ಮ ಫ್ಯೂಚರ್ ಕನೆಕ್ಷನ್ ಡೆಫಿನೆಟ್ಲಿ ನೀವು ನಿಮ್ಮ ಮೈಂಡಲ್ಲಿ ಏನಾದ್ರು ಕ್ವೆಶನ್ ಇದೆ ಅಂದರೆ ಗ್ರೂಪ್ 1, ನಾನೇನಾದ್ರು ರಿಗ್ರೆಟ್ ಫೀಲ್ ಮಾಡ್ತಾ ಇರ್ತೀನ, ಅಥವಾ ನಾನೇನಾದ್ರು ಕನ್ಫ್ಯೂಷನ್ ಫೀಲ್ ಮಾಡ್ತಾ ಇರ್ತೀನ ನನ್ನ ಚಾಯ್ಸ್ ಬಗ್ಗೆ, ನಾನೇನಾದ್ರೂ ನನ್ನ ಚಾಯ್ಸ್ ತಪ್ಪಾಯ್ತು ಅಂತ ಗಿಲ್ಟ್ ಫೀಲ್ ಮಾಡ್ತಾ ಇರ್ತೀನ, ಹಿಂಗೆಲ್ಲ ಕ್ವೆಶನ್ಸ್ ಇರುತ್ತೆ. ಬಟ್ ಗ್ರೂಪ್ 1 ನಾನು ಏನ್ ನೋಡ್ತೇನೆ, ಡೆಫಿನೆಟ್ಲಿ ನೀವು ರಿಗ್ರೆಟ್ ಅಂತೂ ಫೀಲ್ ಮಾಡ್ತಾ ಇರಲ್ಲ ಅಥವಾ ಗಿಲ್ಟ್ ಅಂತೂ ಫೀಲ್ ಮಾಡ್ತಾ ಇರಲ್ಲ, ಎಲ್ಲೋ ರಾಂಗ್ ಚಾಯ್ಸ್ ಮಾಡಿಬಿಟ್ಟೆ ಅಂತ ಅಂತೂ ಡೆಫಿನೆಟ್ಲಿ ಫೀಲ್ ಮಾಡ್ತಾ ಇರಲ್ಲ. ಮೆಂಟಲಿ ನಿಮಗೊಂದು ಕ್ಲಾರಿಟಿ ಇರುತ್ತೆ, ಒಂದು ಡೈರೆಕ್ಷನ್ ಕ್ಲಿಯರ್ ಆಗಿ ಕಾಣಿಸ್ತಾ ಇರುತ್ತೆ, ನಿಮ್ಮ ಪರ್ಸನ್ ಬಗ್ಗೆ ಕ್ಲಾರಿಟಿ ಇರುತ್ತೆ. ನಾನು ಏನ್ ನೋಡ್ತೀನಿ, ನಿಮ್ಮ ಫ್ಯೂಚರ್ ಸ್ಪೌಸ್, ನಿಮ್ಮ ಫ್ಯೂಚರ್ ಲೈಫ್ ಆಫ್ಟರ್ ಮ್ಯಾರೇಜ್ ಅಂತ ಬಂದ್ರೆ ಗ್ರೂಪ್ 1 ಹೆಂಗಿರುತ್ತೆ ಗೊತ್ತಾ, ಈ ಪರ್ಸನ್ ನೀವು ಒಂದೇ ಸತಿ ಅಕ್ಸೆಪ್ಟ್ ಮಾಡಲ್ಲ, ಒಂದೇ ಸತಿ ಮದ್ವೆಗೂ ಕೂಡ ಎಸ್ ಅನ್ನೋ ಒಂದು ಆನ್ಸರ್ ಕೊಡಲ್ಲ. ಮೀಟ್ ಆಗ್ತೀರಾ, ಕನೆಕ್ಟ್ ಆಗ್ತೀರಾ, ತುಂಬಾ ಅಪ್ಸ್ ಅಂಡ್ ಡೌನ್ಸ್ ಕೂಡ ಫೇಸ್ ಮಾಡ್ತೀರಾ. ಎಲ್ಲ ಚೆನ್ನಾಗಿರ್ಬೇಕಾದ್ರೆ ಈ ಪರ್ಸನ್ ಹೆಂಗಿರ್ತಾರೆ,
ಚೆನ್ನಾಗಿಲ್ದಾಗ ಈ ಪರ್ಸನ್ ಹೆಂಗ್ ರಿಯಾಕ್ಟ್ ಮಾಡ್ತಾರೆ, ಅಥವಾ ಚೆನ್ನಾಗಿದ್ದಾಗ ನಾನ್ ಹೆಂಗಿರ್ತೀನಿ, ಚೆನ್ನಾಗಿಲ್ದಾಗ ನಾನ್ ಹೆಂಗ್ ರಿಯಾಕ್ಟ್ ಮಾಡ್ತೀನಿ. ಎಲ್ಲೋ ಒಂದ್ ಕಡೆ ನಿಮಗೂ ಕೂಡ ಒಂದು ಕ್ಲಾರಿಟಿ ಬೇಕಾಗಿರುತ್ತೆ. ರಿಲೇಶನ್ಶಿಪ್ ಅಂತ ಬಂದಾಗ ನನಗೂ ಒಂದು ಕ್ಲಾರಿಟಿ ಬೇಕು. ನನಗೂ ಕೂಡ ಗೊತ್ತಾಗ್ಬೇಕು ನಾನ್ ಹೆಂಗ್ ರಿಯಾಕ್ಟ್ ಮಾಡ್ತೀನಿ, ಆ ಕಡೆಯಿಂದ ಆ ಪರ್ಸನ್ ಹೆಂಗ್ ರಿಯಾಕ್ಟ್ ಮಾಡ್ತಾರೆ. ಎವ್ರಿಥಿಂಗ್ ಎಲ್ಲದಕ್ಕೂ ನಿಮಗೆ ಒಂದು ಕ್ಲಾರಿಟಿ ಸಿಗುತ್ತೆ ಅಂತಾನೆ ಹೇಳ್ಬೋದು. ಅಂಡ್ ನಿಮಗೆ ಯಾವುದೇ ರೀತಿ ರಿಗ್ರೆಟ್ ಇರಲ್ಲ, ಯಾವುದೇ ರೀತಿ ನಿಮಗೆ ಅನ್ನಿಸ್ತಾ ಇರಲ್ಲ ತಪ್ಪು ಮಾಡ್ಬಿಟ್ಟೆ ಅನ್ನೋ ಒಂದು ಥಾಟ್ ಡೆಫಿನೆಟ್ಲಿ ಬರಲ್ಲ. ಅಂದ್ರೆ ತುಂಬಾ ಟೈಮ್ ತಗೊಂಡು ನೀವೊಂದು ಡಿಸಿಷನ್ಗೆ ಬರ್ತೀರಾ. ಅಂಡ್ ಈ ಒಂದು ರಿಲೇಶನ್ಶಿಪ್ ಹೆಂಗಿರುತ್ತೆ ಗೊತ್ತಾ, ನಿಮಗೆ ನಿಮ್ಮಲ್ಲೇ ಇರುವ ತುಂಬಾ ಪರ್ಸನಾಲಿಟೀಸ್ಗಳ ಬಗ್ಗೆ ನಿಮಗೆ ರಿಯಲೈಸೇಷನ್ ಆಗುತ್ತೆ. ಅಂದ್ರೆ ತುಂಬಾ ಸತ್ಯಗಳನ್ನ ಈ ಒಂದು ರಿಲೇಶನ್ಶಿಪ್ ಹೊರಗ್ ತರುತ್ತೆ. ಎಟ್ ದ ಸೇಮ್ ಟೈಮ್ ಲೈಫ್ ಅಂದ್ರೆ ಏನು, ನಾಟ್ ಜಸ್ಟ್ ಲವ್ ಅಷ್ಟೇ ಅಲ್ಲ, ಫ್ಯಾಮಿಲಿ ಅಂದ್ರೆ ಏನು, ಲೈಫ್ನ ಹ್ಯಾಂಡಲ್ ಮಾಡ್ಕೊಂಡು ಹೋಗೋದು ಅಂದ್ರೆ ಏನು, ತುಂಬಾ ಒಳ್ಳೊಳ್ಳೆ ಲೆಸನ್ಸ್ ನಿಮಗೆ ಕಲ್ಸ್ಕೊಡುತ್ತೆ ಅಂತ ಹೇಳಿದ್ರು ತಪ್ಪಾಗಲ್ಲ. ಎಲ್ಲೋ ಒಂದ್ ಕಡೆ ಈ ನಿಮ್ಮ ಮದ್ವೆ ಆದ್ಮೇಲೆ ನಿಮ್ಮ ಲೈಫಲ್ಲಿ ಒಂದು ಮೇಜರ್ ಟ್ರಾನ್ಸ್ಫಾರ್ಮೇಶನ್ ಆಗುತ್ತೆ. ಅಂಡ್ ಒಂದ್ ಫೇಸ್ ಕೂಡ ಎಂಡ್ ಆಗುತ್ತೆ, ಒಂದು ನ್ಯೂ ಫೇಸ್ ಕಡೆ ಕೂಡ ನೀವು ಹೋಗೋ ಪಾಸಿಬಿಲಿಟಿ ಇದೆ. ಜಡ್ಜ್ಮೆಂಟ್ ಅಂದ್ರೆ ಆಲ್ಮೋಸ್ಟ್ ಲಾಸ್ಟ್ ಫ್ಯೂ ಕಾರ್ಡ್ಸ್ ಅಲ್ಲಿ ಬರುತ್ತೆ ಮೇಜರ್ ಆರ್ಕಾನದಲ್ಲಿ. ಸೊ ಯು ವಿಲ್ ಬಿ ವೆರಿ ಗ್ರೇಟ್ಫುಲ್. ಅಂದ್ರೆ ಈ ಪರ್ಸನ್ ಮೀಟ್ ಆದ್ರಿ ಅಂತ ನೀವು ಗ್ರೇಟ್ಫುಲ್ ಆಗಿರ್ತೀರಾ. ಅಂಡ್ ನಿಮ್ಮ ಫ್ಯೂಚರ್ ನಿಮಗೆ ಕ್ಲಿಯರ್ ಆಗಿ ಗೊತ್ತಾಗಿರುತ್ತೆ. ಅಂಡ್ ಈ ಒಂದು ಮದ್ವೆ ಆಗೋದ್ರಿಂದ, ಈ ಪರ್ಸನ್ ಮದ್ವೆ ಆಗೋದ್ರಿಂದ ನಿಮಗೆ ಯಾವುದೇ ರೀತಿ ಕನ್ಫ್ಯೂಷನ್ ಇರಲ್ಲ. ಬಿಕಾಸ್ ಈ ಪರ್ಸನ್ ನೀವು ಮದ್ವೆ ಆಗೋದಕ್ಕೂ ಮುಂಚೆ ಅವರೊಟ್ಟಿಗೆ ಚೆನ್ನಾಗೂ ಇರ್ತೀರ, ಅವರೊಟ್ಟಿಗೆ ಜಗಳನೂ ಆಗಿರುತ್ತೆ ಒಂದು ಪಾಯಿಂಟ್ ಅಲ್ಲಿ. ಅಪ್ಸ್ ಅಂಡ್ ಡೌನ್ಸ್ ಎಲ್ಲದನ್ನು ನೀವು ನೋಡಿರ್ತೀರ, ಫೇಸ್ ಮಾಡಿರ್ತೀರ, ಚಾಲೆಂಜಸ್ನ ಕೂಡ ಫೇಸ್ ಮಾಡಿರ್ತೀರ. ಸೊ ಎಲ್ಲೂ ನಿಮಗೆ ಆ ಥಾಟ್ ಬರಲ್ಲ ನಾನು ರಾಂಗ್ ಪರ್ಸನ್ ಚೂಸ್ ಮಾಡಿದೆ ಅನ್ನೋ ಒಂದು ಥಾಟ್ ಬರಲ್ಲ. ಓಕೆ, ಅಂದ್ರೆ ಒಂದು ಕ್ಲಾರಿಟಿ ಇರುತ್ತೆ ಮ್ಯಾರೇಜ್ ಅಲ್ಲಿ. ಅಂಡ್ ನೀವ್ ಎಲ್ಲಿ ಹೋಗ್ತಾ ಇದ್ದೀರಾ, ಏನ್ ಮಾಡ್ತಾ ಇದ್ದೀರಾ, ಇಟ್ಸ್ ಲೈಕ್ ಒಂದ್ಸತಿ ಆ ಜಡ್ಜ್ಮೆಂಟ್ ಬಂದ ಮೇಲೆ ನೀವು ಮತ್ತೆ ಮತ್ತೆ ರಾಂಗ್ ಚಾಯ್ಸ್ ಮಾಡೋದ್ನೇನೋ ಅನ್ನೋ ಒಂದು ಥಾಟೇ ಬರಲ್ಲ. ಅಷ್ಟು ಲೈಫಲ್ಲಿ ಕ್ಲಾರಿಟಿ ಇದ್ರೆ ಸಾಕು. ವಾವ್, ದೆರ್ ಈಸ್ ಪೇಜ್ ಆಫ್ ಕಪ್ಸ್, ಆಯ್ತಾ, ವೆರಿ ಬ್ಯೂಟಿಫುಲ್ ಕಾರ್ಡ್. ಸೊ ನಿಮ್ಮ ಪರ್ಸನ್ ಕಡೆಯಿಂದ ವೆರಿ ಬ್ಯೂಟಿಫುಲ್ ಎನರ್ಜಿ ಬರ್ತಾ ಇದೆ. ಎವ್ರಿ ಡೇ ನಿಮ್ನ ಅಡ್ಮೈರ್ ಮಾಡ್ತಾರೆ ಅವರು. ಎವ್ರಿ ಡೇ ನಿಮಗೆ ಏನೋ ಒಂದು ಕಾಂಪ್ಲಿಮೆಂಟ್ಸ್ ಕೊಡೋದಾಗಿರ್ಬೋದು, ನೀವು ಹಾಕೋ ಬಟ್ಟೆ ಚೆನ್ನಾಗಿದೆ ಅನ್ನೋದಾಗಿರ್ಬೋದು, ನಿಮ್ಮ ಜೊತೆ ಫೋಟೋಸ್ ಎವ್ರಿ ಡೇ ಕ್ಲಿಕ್ ಮಾಡಿಕೊಂಡು ಶೇರ್ ಮಾಡೋದಾಗಿರ್ಬೋದು, ಏನೋ ಸ್ಪೆಷಲ್ ಗಿಫ್ಟ್ಸ್ ಕೂಡ. ಡೆಫಿನೆಟ್ಲಿ ಈ ಒಂದು ರಿಲೇಶನ್ಶಿಪ್, ಆಲ್ರೆಡಿ ರಿಲೇಶನ್ಶಿಪ್ ಅಲ್ಲಿರೋ ಡಬಲ್ ಕನ್ಫರ್ಮ್ ಮಾಡ್ಕೊಬೋದು ಈ ಪರ್ಸನ್ದು ಕ್ವಾಲಿಟಿ. ತುಂಬಾ ಕಾಂಪ್ಲಿಮೆಂಟ್ಸ್ ಕೊಡೋದು, ತುಂಬಾ ಗಿಫ್ಟ್ಸ್ ಎಲ್ಲ ಕೊಡೋದು, ಈ ತರ ಎಲ್ಲ ಕ್ವಾಲಿಟಿ ಇದೆ ಅಂದ್ರೆ ಡಬಲ್ ಕನ್ಫರ್ಮೇಶನ್ ಈ ಪರ್ಸನ್ ಬಗ್ಗೆ ಬರ್ತಾ ಇದೆ ನಿಮಗೆ. ಸೊ ಒನ್ ಥಿಂಗ್ ಈಸ್, ಡೆಫಿನೆಟ್ಲಿ ನಿಮಗೆ ತುಂಬಾ ಗಿಫ್ಟ್ಸ್ ಕೊಡ್ತಾರೆ, ತುಂಬಾ ಸರ್ಪ್ರೈಸಸ್ ಕೊಡ್ತಾರೆ, ತುಂಬಾ ಪ್ರೆಸೆಂಟೇಷನ್ಸ್ ಕೊಡ್ತಾರೆ. ಅದು ನಿಮ್ಮ ಬರ್ಡೇ ಆಗಿರ್ಬೋದು, ಆನಿವರ್ಸರಿ ಆಗಿರ್ಬೋದು. ಇಟ್ಸ್ ಲೈಕ್ ಏನ್ ಗೊತ್ತಾ, ಏನೇನು ತುಂಬಾ ತುಂಬಾ ಪ್ಲಾನ್ಸ್ ಮಾಡ್ತಾರೆ. ಲೈಕ್ ಸರ್ಪ್ರೈಸ್ ಡೇಟ್ ನೈಟ್ ಆಗಿರ್ಬೋದು, ಸರ್ಪ್ರೈಸ್ ಮೂವಿ ನೈಟ್ ಆಗಿರ್ಬೋದು. ಆಲ್ ಆಫ್ ಸಡನ್ ನೀವು ವರ್ಕ್ ಮಾಡ್ತಾ ಇರ್ತೀರಾ, ನಿಮ್ದೇ ಸಿಚುವೇಶನ್ ಅಲ್ಲಿ ಇರ್ತೀರಾ. ಜಸ್ಟ್ ಅ ಮಿನಿಟ್ ಗೈಸ್. ಆಲ್ ಆಫ್ ಅ ಸಡನ್ ಅವರು ನಿಮಗೆ ಮೆಸೇಜ್ ಕಳ್ಸೋದಾಗಿರ್ಬೋದು, ಏನೋ ಒಂದು ಕ್ಯೂಟ್ ಮೆಸೇಜ್ ಕಳ್ಸೋದು, ಕ್ಯೂಟ್ ರೀಲ್ಸ್ ಸೆಂಡ್ ಮಾಡೋದು. ಅಂದ್ರೆ ಎವ್ರಿ ಡೇ ಅವರ ಒಂದು ಲವ್ ನಿಮ್ಮ ಮೇಲೆ ಕಡಿಮೆ ಆಗಲ್ಲ, ಅವರ ಒಂದು ರೆಸ್ಪೆಕ್ಟ್ ನಿಮ್ಮ ಮೇಲೆ ಇರೋದು ಕಡಿಮೆ ಆಗಲ್ಲ. ಪ್ರಾಬಬ್ಲಿ ನಿಮ್ಗೂ ಅವ್ರಿಗೂ ಮೆಂಟ್ಯಾಲಿಟಿ ವೈಸ್ ತುಂಬಾನೇ ಡಿಫ್ರೆನ್ಸಸ್ ಇರುತ್ತೆ, ಥಾಟ್ ವೈಸ್ ತುಂಬಾ ಡಿಫ್ರೆನ್ಸಸ್ ಇರುತ್ತೆ. ದ ಥಿಂಗ್ ಇಸ್, ನಿಮಗೆ ತುಂಬಾ ರೆಸ್ಪೆಕ್ಟ್ ಮಾಡ್ತಾರೆ. ಪ್ರಾಬಬ್ಲಿ ನೀವು ಅವ್ರಿಗಿಂತ ಮೆಚೂರಿಟಿ ವೈಸಲ್ಲಿ ಸ್ವಲ್ಪ ಜಾಸ್ತಿನೇ ದೊಡ್ಡ ಮೆಚೂರಿಟಿ ನೋಡ್ತಾ ಇದ್ದೀನಿ. ಆ್ಯಂಡ್ ಏಜ್ ವೈಸಲ್ಲೂ ಕೂಡ ತುಂಬಾ ಗ್ಯಾಪ್ ಕೂಡ ಇದೆ ನಿಮ್ಮಿಬ್ರು ಮಧ್ಯದಲ್ಲಿ. ಬಟ್ ತುಂಬಾನೇ ಗ್ರೇಟ್ಫುಲ್ ಆಗಿರ್ತಾರೆ ಇವರು. ಏನೇ ಜಗಳ ಆದ್ರೂ ಇವರೇ ಸಾರಿ ಕೇಳ್ಕೊಂಡು ಬರೋದು, ಇವರೇ ಅಪಾಲಜೈಸ್ ಮಾಡ್ಕೊಂಡು ಬರೋದು. ಎವ್ರಿ ಟೈಮ್ ನಿಮಗೆ ಅಲೋನ್, ನೀವು ಒಬ್ಬರೇ ಆಗ್ಬಿಟ್ರಿ ಅನ್ನೋ ಒಂದು ಫೀಲ್ ಬರೋದೇ ಇಲ್ಲ. ನಾನು ಏನು ನೋಡ್ತಾ ಇದ್ದೀನಿ, ಇವರ ಒಂದು ಲವ್ ನಿಮ್ಮ ಮೇಲೆ ಕಡಿಮೆ ಆಗೋ ಚಾನ್ಸಸ್ಸೇ ಇಲ್ಲ. ಎವ್ರಿ ಡೇ ಬೈ ಡೇ ಅವರ ಒಂದು ನಿಮಗೆ ಕೊಡೋ ಇಂಪಾರ್ಟೆನ್ಸ್ ಆಗಿರ್ಬೋದು, ನಿಮಗೆ ಕೊಡೋ ಅಟೆನ್ಷನ್ ಆಗಿರ್ಬೋದು, ಎವ್ರಿಥಿಂಗ್ ಅವರಿಗೆ. ಆ್ಯಂಡ್ ಇಟ್ಸ್ ನಾಟ್ ದಟ್ ನೀವು ಮಾತ್ರ ಖುಷಿಯಾಗಿರ್ತೀರ ರಿಲೇಶನ್ಶಿಪ್ಪಲ್ಲಿ ಅಂತ ಅಲ್ಲ, ಅವರು ಕೂಡ ಖುಷಿಯಾಗಿರ್ತಾರೆ. ಬಿಕಾಸ್ ಎಲ್ಲೋ ಒಂದು ಕಡೆ ನೀವು ಅವ್ರ ಲೈಫಿಗೆ ಬಂದ ಮೇಲೆ ಲೈಫ್ನ ತುಂಬ ಲೈಟಾಗಿ ತಗೊಳೋದಕ್ಕೆ ಶುರು ಮಾಡ್ತಾರೆ. ಏನೇ ಪ್ರಾಬ್ಲಮ್ಸ್ ಇದ್ರೂ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡು ಕೂಡಲೇ ಅಥವಾ ನಿಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಿದ ಕೂಡಲೇ ಆ ಪ್ರಾಬ್ಲಮ್ಸ್ ಎಲ್ಲದೂ ಅವರಿಗೆ ಮರ್ತೋಗ್ಬಿಡೋದು.
ಈ ತರ ಒಂದು ಮೆಸೇಜ್ ನೋಡ್ತಾ ಇದ್ದೀನಿ ಗ್ರೂಪ್ 1. ವೆರಿ ಬ್ಯೂಟಿಫುಲಿ ಪರ್ಸನ್ಗೆ ಹೆಂಗೆ ಗೊತ್ತಾ, ಇವಾಗ ಆಫೀಸಲ್ಲಿ ಏನೇ ಕೆಲಸ ಮಾಡ್ಕೊಂಡು ಬಂದಿರ್ತಾರೆ, ಏನೇ ಸ್ಟ್ರೆಸ್ ಮಾಡ್ಕೊಂಡು ಬಂದಿರ್ತಾರೆ, ಬಟ್ ನಿಮ್ ಜೊತೆ ಟೈಮ್ ಸ್ಪೆಂಡ್ ಮಾಡಿದ ಕೂಡಲೇ ಅವ್ರೆಲ್ಲದನ್ನು ಮರ್ತು ಬಿಡ್ತಾರೆ. ಆ ತರ ಒಂದು ಮೆಸೇಜ್ ನೋಡ್ತಾ ಇದ್ದೀನಿ, ವಿಚ್ ಇಸ್ ರಿಯಲಿ ಬ್ಯೂಟಿಫುಲ್. ಲೆಟ್ಸ್ ಸಿ. There is a fire, strong emotion, passionate love or hate. ಸೊ ಇನ್ ಕೇಸ್ ನಿಮ್ಮ ಕ್ವೆಶನ್ ಏನಾದ್ರು ಲವ್ ಮ್ಯಾರೇಜ್ ಆಗಿರುತ್ತಾ, ಅರೇಂಜ್ಡ್ ಮ್ಯಾರೇಜ್ ಆಗಿರುತ್ತಾ, ಹಿಂಗೇನಾದ್ರು ಕ್ವೆಶನ್ ಇದೆ ಅಂದ್ರೆ ಇಟ್ ವಿಲ್ ಬಿ ಲವ್ ಮ್ಯಾರೇಜ್. ಅಟ್ಲೀಸ್ಟ್ ಲವ್ ಕಮ್ ಅರೇಂಜ್ಡ್ ಆಗಿರುತ್ತೆ. ಅಂದ್ರೆ ಫಸ್ಟ್ ನೀವು ಎಮೋಷ್ನಲಿ ಕನೆಕ್ಟ್ ಆಗ್ತೀರಾ, ಫಸ್ಟ್ ನಿಮ್ಮಿಬ್ರ ಮಧ್ಯೆ ಆ ಪ್ಯಾಷನೇಟ್ ಕನೆಕ್ಷನ್ ಅನ್ನೋದೊಂದು ಇರುತ್ತೆ. ಆ್ಯಂಡ್ ದೆನ್ ನೀವು ಅದನ್ನ ಮ್ಯಾರೇಜಿಗೆ ಕನ್ವರ್ಟ್ ಮಾಡ್ಕೊತೀರಾ, ಅಥವಾ ದೆನ್ ನೀವು ಮ್ಯಾರೇಜ್ ಕಡೆಗೆ ಸ್ಟೆಪ್ ಅಪ್ ಆಗ್ತೀರಾ. ಸೊ ಫಸ್ಟ್ ನೀವು ಮೀಟ್ ಮಾಡ್ತೀರಾ, ಫಸ್ಟ್ ನಿಮ್ಮ ಪರ್ಸ್ನಾಲಿಟಿ ಹೆಂಗೆ ಕನೆಕ್ಷನ್ ಮ್ಯಾಚ್ ಆಗುತ್ತೆ. ಬಿಕಾಸ್ ಫೈರ್ ಅನ್ನೋದೊಂದು ಬಂದಿದೆ ಅಂದರೆ ಇಟ್ ವಿಲ್ ಬಿ ಆಫ್ ಯೋರ್ ಚಾಯ್ಸ್. ಯಾರನ್ನ ನೀವು ಮದುವೆ ಆಗ್ತೀರಾ ಅಲ್ವಾ, ಡೆಫಿನೆಟ್ಲಿ ಅದು ನಿಮ್ಮ ಚಾಯ್ಸ್ ಆಗಿರುತ್ತೆ, ನಿಮ್ಮ ಈಗೋದು ಚಾಯ್ಸ್ ಆಗಿರುತ್ತೆ, ಅಥವಾ ನಿಮ್ಮ ಪರ್ಸ್ನಾಲಿಟಿದು ಚಾಯ್ಸಸ್ ಆಗಿರುತ್ತೆ. ಬಿಕಾಸ್ ನಿಮಗೆ ನಿಮ್ ಹೆಂಗೆ ಅಂದ್ರೆ ಡಿಸಿಷನ್ ವೈಸ್ ಅಲ್ಲಿ ಬಂದ್ರೆ ನನಗೆ ಲಿಯೋ ಸೈನ್ ಬರ್ತಾ ಇದೆ. ವೆರಿ ಸ್ಟಬ್ಬರ್ನ್, ನೀವು ಜಾಸ್ತಿ ಓಪನ್ ಅಪ್ ಆಗಲ್ಲ, ಬಟ್ ನಿಮಗೆ ಲೈಫ್ ಬಗ್ಗೆ ತುಂಬಾನೇ ಚೆನ್ನಾಗಿ ಕ್ಲಾರಿಟಿ ಇದೆ ಅಂದ್ರೂ ಡೌಟ್ ಇಲ್ಲ. ನಿಮ್ಗೆ ಯಾವ ತರ ಪರ್ಸನ್ ಬೇಕು, ಮೇ ಬಿ ನೀವು ಜಾಸ್ತಿ ಎಕ್ಸ್ಪ್ರೆಸ್ ಕೂಡ ಮಾಡಲ್ಲ ಅನ್ಸುತ್ತೆ, ಜಾಸ್ತಿ ಓಪನ್ ಅಪ್ ಕೂಡ ಆಗಲ್ಲ. ಎಷ್ಟು ಬೇಕು ಅಷ್ಟು ಓಪನ್ ಅಪ್ ಆಗ್ತೀರಾ, ಯಾರ ಜೊತೆ ಬೇಕು ಅಷ್ಟೇ ಮಾತಾಡ್ತೀರಾ. ಬಟ್ ನಿಮಗೆ ಕ್ಲಾರಿಟಿ ಇದೆ, ನಿಮಗೆ ಯಾವ ತರ ಪರ್ಸನ್ ಬೇಕು, ಯಾವ ತರ ಪರ್ಸನ್ ಇದ್ರೆ ನಿಮಗೆ ಬ್ಯಾಲೆನ್ಸ್ಡ್ ಫೀಲ್ ಆಗುತ್ತೆ ಅನ್ನೋಷ್ಟು ಕ್ಲಾರಿಟಿ ಅಟ್ಲೀಸ್ಟ್ ನಿಮಗಿದೆ ಗ್ರೂಪ್ 1. ಸೊ ಮೇ ಬಿ ನೀವೇ ಇವ್ರನ್ನ ಚೂಸ್ ಮಾಡ್ತೀರಾ, ಅಥವಾ ಫಸ್ಟ್ ಈ ಪರ್ಸನ್ ನೀವು ಫಸ್ಟ್ ಮೀಟ್ ಆಗ್ತೀರಾ, ಆ್ಯಂಡ್ ಅಲ್ಲಿ ನಿಮ್ಮಿಬ್ರು ಮಧ್ಯೆ ಒಂದು ಲವ್ ಅನ್ನೋದು ಬೆಳೆಯುತ್ತೆ, ಒಂದು ಪ್ಯಾಷನೇಟ್ ಕನೆಕ್ಷನ್ ಅನ್ನೋದು ಬೆಳೆಯುತ್ತೆ, ಆ್ಯಂಡ್ ದೆನ್ ಮ್ಯಾರೇಜ್ ಕಡೆ ಹೋಗ್ತೀರಾ. ಆ ಥರ ಪಾಸಿಬಿಲಿಟೀಸ್ ಇದೆ ಇಲ್ಲಿ ಗ್ರೂಪ್ 1. ಲೆಟ್ಸ್ ಸಿ ಇನ್ನು ಏನೆಲ್ಲ ಮೆಸೇಜಸ್ ಬರುತ್ತೆ ಅಂತ. ಲೆಟ್ಸ್ ಸಿ. ದೇರ್ ಈಸ್ 9 ಆಫ್ ಸ್ವಾರ್ಡ್ಸ್. ಜಾಸ್ತಿ ಓವರ್ ಥಿಂಕಿಂಗ್ ಮಾಡೋದನ್ನ ಕಡಿಮೆ ಮಾಡಬೇಕು. ನಾನು ಏನು ನೋಡ್ತಾ ಇದ್ದೀನಿ, ತುಂಬಾನೇ ಓವರ್ ಥಿಂಕ್ ಮಾಡ್ತಾ ಇದ್ದೀರಾ, ತುಂಬಾನೇ ನೆಗೆಟಿವ್ ಥಾಟ್ಸ್ ಕೂಡ ಇದೆ ರಿಲೇಶನ್ಶಿಪ್ ಅಂತ ಬಂದಾಗ, ಅಥವಾ ಮುಂದೆ ಮದುವೆ ಆದಾಗ ಚಾಲೆಂಜಸ್ ಅಂದ್ರೆ ಏನಿರ್ಬೋದು ಅಂದ್ರೆ ನಿಮ್ಮ ಮೈಂಡಲ್ಲಿರೋ ನೆಗೆಟಿವ್ ಥಾಟ್ಸ್ನ ಓವರ್ಕಮ್ ಮಾಡಿದ್ರೆ ನಿಮಗೆ ಚಾಲೆಂಜಿಂಗ್ ಸಿಚುವೇಶನ್ ಆಗುತ್ತೆ ಅಂತ ಹೇಳಿದ್ರು ತಪ್ಪಿಲ್ಲ. ಸೊ ನಾನು ಏನ್ ನೋಡ್ತಾ ಇದೀನಿ, ಅನ್ನೆಸರಿ ನೆಗೆಟಿವ್ ಥಾಟ್ಸ್ ನೀವು ಅಟ್ರಾಕ್ಟ್ ಮಾಡೋ ಪಾಸಿಬಿಲಿಟಿ ಇದೆ. ಅಲ್ಲೇನೂ ಆಗಿರಲ್ಲ, ಬಟ್ ಏನೋ ಆಗಿದೆ ಅನ್ಸೋದು. ಅಗೇನ್ ನೀವು ಹೆಲ್ತ್ ಬಗ್ಗೆ ತುಂಬಾ ಕೇರ್ಫುಲ್ ಆಗಿರ್ಬೇಕು ಆಫ್ಟರ್ ಮ್ಯಾರೇಜ್, ಎಸ್ಪೆಷಲಿ ಮೆಂಟಲ್ ಹೆಲ್ತ್ ಬಗ್ಗೆ ನೀವು ಕೇರ್ಫುಲ್ ಆಗಿರ್ಬೇಕು. ಇಟ್ಸ್ ಲೈಕ್ ಏನ್ ಗೊತ್ತಾ, ಐ ನೋ ನಿಮಗೂ ಒಂದು ಪಾಸ್ಟ್ ಇದೆ, ನೀವು ಕೂಡ ಲೈಫ್ ವಾಸ್ ನಾಟ್ ಈಸಿ. ನಿಮಗೂ ಕೂಡ ಲೈಫ್ ಅಂದ್ರೆ ಅಷ್ಟೊಂದು ಫೇರ್ ಆಗಿರ್ಲಿಲ್ಲ ಅಥವಾ ಈಸಿ ಆಗಿರ್ಲಿಲ್ಲ. ಇವಾಗ ಈ ಒಂದು ಮೆಸೇಜ್ ಕೂಡ ನೋಡ್ತಾ ಇದ್ದೀರಾ ಅಂದ್ರೆ ತುಂಬಾ ಅಪ್ಸ್ ಅಂಡ್ ಡೌನ್ಸ್ ನೀವು ಆಲ್ರೆಡಿ ಫೇಸ್ ಮಾಡಿದ್ದೀರಾ. ನಾನು ಅದನ್ನ ಹೇಳೋ ಅವಶ್ಯಕತೆ ಇಲ್ಲ. ಬಟ್ ದ ಥಿಂಗ್ ಈಸ್, ಆ ಒಂದು ನೆಗೆಟಿವ್ ಸೈಕಲ್ ರಿಪೀಟ್ ಆಗುತ್ತೇನೋ ಅನ್ನೋ ಒಂದು ಭಯದಲ್ಲಿ ಇರ್ತೀರಾ ನೀವು. ಅಲ್ಲಿ ಏನು ಎಲ್ಲ ಪಾಸಿಟಿವ್ ಆಗ್ತಾ ಇರುತ್ತೆ, ಬಟ್ ಸ್ಟಿಲ್ ನಿಮಗೊಂದು ಥಾಟ್ ಇರುತ್ತೆ, ನೆಗೆಟಿವ್ ಆಗ್ಬಿಟ್ರೆ ತಪ್ಪು ಮಾಡ್ತಾ ಇದ್ದೀನ ನಾನು, ಏನಾದ್ರೂ ಈ ಕನೆಕ್ಷನ್ ಚೆನ್ನಾಗಿ ಹೋಗ್ದಾನೆ ಇದ್ರೆ, ತುಂಬಾ ನೆಗೆಟಿವ್ ಥಾಟ್ಸ್ ಬಂದು ತುಂಬಾ ಸ್ಲೀಪ್ಲೆಸ್ ನೈಟ್ಸ್ ಇರುತ್ತೆ. ಲೈಕ್ ಓವರ್ ಥಿಂಕಿಂಗ್ ಅನ್ನೋದು ಜಾಸ್ತಿನೇ ಇರುತ್ತೆ ಅಂತ ಹೇಳ್ಬೋದು. ಯು ನೀಡ್ ಟು ಬಿ ವೆರಿ ಕೇರ್ಫುಲ್. ಅನ್ನೆಸರಿ ಥಾಟ್ಸ್ನ ನೀವು ತಲೆಗೆ ಹಾಕೋಬೇಡಿ. ಅಲ್ಲೇನು ಪಾಸಿಟಿವ್ ಇದೆ, ಪಾಸಿಟಿವ್ ಏನಾಗ್ತಾ ಇದೆ ಅದ್ರ ಮೇಲೆ ಫೋಕಸ್ ಮಾಡಿದ್ರೆ ಒಳ್ಳೇದು. ಅನ್ನೆಸರಿ ನೆಗೆಟಿವ್ ಥಾಟ್ಸ್ನ ನೀವು ಎಂಕರೇಜ್ ಮಾಡೋದನ್ನ ಕಡಿಮೆ ಮಾಡಬೇಕಾಗತ್ತೆ ಆಫ್ಟರ್ ಮ್ಯಾರೇಜ್. ಗ್ರೂಪ್ 1, be careful about that. ಅನ್ನೆಸೆಸರಿ ನೆಗೆಟಿವ್ ಥಾಟ್ಸ್ನ ಎಷ್ಟಾಗುತ್ತಷ್ಟು ಅವಾಯ್ಡ್ ಮಾಡಬೇಕಾಗತ್ತೆ. ಓಕೆ, 10 ಆಫ್ ವಾಂಡ್ಸ್. ಅಗೇನ್ ರಿಲೇಶನ್ಶಿಪ್ ಅಂತ ಬಂದ್ರೆ ಎಫರ್ಟ್ ಬೋತ್ ದ ಸೈಡ್ಸ್ ಇರಬೇಕು. ಐ ನೋ ನಿಮ್ಮ ಪರ್ಸನ್ ನಿಮಗೆ ಸ್ಪೆಷಲ್ ಫೀಲ್ ಮಾಡಿಸ್ತಾರೆ, ನಿಮಗೆ ಅಟೆನ್ಷನ್ ಕೊಡ್ತಾರೆ, ಸರ್ಪ್ರೈಸಸ್ ಕೂಡ ಕೊಡ್ತಾರೆ. ಎಲ್ಲೋ ಒಂದ್ ಕಡೆ ನಾನು ಏನ್ ನೋಡ್ತಾ ಇದ್ದೀನಿ, ನೀವು ತುಂಬಾನೇ ಆ ಒಂದು ಜವಾಬ್ದಾರಿ ತಗೊಂತೀರಾ, ತುಂಬಾನೇ ರೆಸ್ಪಾನ್ಸಿಬಿಲಿಟಿ ತಗೊಂತೀರಾ, ತುಂಬಾನೇ ಓವರ್ ಸ್ಟ್ರೆಸ್ಡ್ ಆಗೋ ಪಾಸಿಬಿಲಿಟಿ ಇದೆ ರಿಲೇಶನ್ಶಿಪ್ ಅಂತ ಬಂದಾಗ. ಅಂದ್ರೆ ಪರ್ಸನಲ್ ಲೈಫ್ ನಾನೇ ಬ್ಯಾಲೆನ್ಸ್ ಮಾಡ್ತೀನಿ, ಬೇರೆ ಯಾರಿಗೂ ಕೊಡಲ್ಲ, ನೆಕ್ಸ್ಟ್ ಲೈಫ್ ಕೂಡ ನನ್ನ ಕರಿಯರ್ ಲೈಫ್ನು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತೀನಿ. ಎಲ್ಲೋ ಒಂದ್ ಕಡೆ ಓವರ್ ರೆಸ್ಪಾನ್ಸಿಬಿಲಿಟೀಸ್ ತಗೊಳ್ಳೋದು ಪಾಸಿಬಿಲಿಟಿ ಇದೆ.
ಗ್ರೂಪ್ 1 ಓವರ್ ಬರ್ಡನ್ನ ನೀವು ತಗೊಳ್ಳೋ ಪಾಸಿಬಿಲಿಟಿ ಇದೆ. ಅದನ್ನ ಡೆಫಿನೆಟ್ಲಿ ನೀವು ಅವಾಯ್ಡ್ ಮಾಡಬೇಕು. ರಿಲೇಶನ್ಶಿಪ್ನ ಬ್ಯಾಲೆನ್ಸ್ಡ್ ವೇಯಲ್ಲಿ ಹೆಂಗೆ ತಗೊಂಡು ಹೋಗೋದು ಅಂತ ನೀವು ಕಲಿಬೇಕಾಗತ್ತೆ. ಆಫ್ಟರ್ ಮ್ಯಾರೇಜ್ ಏನಾಗುತ್ತೆ ಗೊತ್ತಾ, ಇಟ್ಸ್ ಲೈಕ್ ಇವಾಗ ಮದ್ವೆ ಆಗತ್ತೆ, ಮಕ್ಳಾಗತ್ತೆ, ಎಲ್ಲೋ ಒಂದ್ ಕಡೆ ನಿಮ್ಮ ಪಾರ್ಟ್ನರ್ ಬರ್ತಾರೆ, ನಾನು ಈಕ್ವಲ್ ಆಗಿ ಬ್ಯಾಲೆನ್ಸ್ಡ್ ಆಗಿ ರೆಸ್ಪಾನ್ಸಿಬಿಲಿಟಿ ತಗೊಂತೀನಿ ಅಂತ. ಬಟ್ ನೀವೇ ಹೇಳ್ತೀರಾ, ಇಲ್ಲ ನಾನೇ ಎಲ್ಲಾದ್ರೂ ನೋಡ್ಕೊಂತೀನಿ, ಅವ್ರು ಓದಿದ್ರು ನಾನೇ ನೋಡ್ಕೊಂತೀನಿ, ನಮ್ಮ ಫ್ಯಾಮಿಲಿದು ನಾನೇ ನೋಡ್ಕೊಂತೀನಿ. ಎಲ್ಲೋ ಒಂದ್ ಕಡೆ ಓವರ್ ಸ್ಟ್ರೆಸ್, ಓವರ್ ಬರ್ಡನ್ ನೀವು ತಗೊಳ್ಳೋ ಪಾಸಿಬಿಲಿಟಿ ಇದೆ. ಅದಕ್ಕೆ ಇಲ್ಲಿ 9 ಆಫ್ ಸ್ಪೋರ್ಟ್ಸ್ ಕೂಡ ಬಂದಿದೆ. ಅನ್ನೆಸೆಸರಿ ಬರ್ಡನ್ಸ್, ಅನ್ನೆಸರಿ ಸ್ಟ್ರೆಸ್ ತಗೊಳ್ಳೋದಕ್ಕೆ ಹೋಗ್ಬಿಡಿ. ಮೇ ಬಿ ಯು ಆರ್ ಅ ವೆರಿ ರೆಸ್ಪಾನ್ಸಿಬಲ್ ಪರ್ಸನ್ ಅನ್ಸುತ್ತೆ. ಆಸ್ ಅ ಪರ್ಸನ್ ನೀವು ತುಂಬಾನೇ ಮೆಚ್ಯೂರ್ಡ್, ಆಸ್ ಅ ಪರ್ಸನ್ ತುಂಬಾನೇ ರೆಸ್ಪಾನ್ಸಿಬಿಲಿಟಿ ತಗೊಂತೀರಾ, ಆಸ್ ಅ ಪರ್ಸನ್ ನೀವು ತುಂಬಾನೇ ಸ್ಟ್ರಾಂಗ್ ಕೂಡ. ಎಲ್ಲೋ ಒಂದ್ ಕಡೆ ನಿಮಗೆ ಥಾಟ್ ಇರ್ಬೋದು, ನಾನೇ ಎಲ್ಲದನ್ನು ಫೇಸ್ ಮಾಡ್ತೀನಿ, ನಾನೇ ಎಲ್ಲದನ್ನು ಡೀಲ್ ಮಾಡ್ತೀನಿ ಅಂತ. ಬಟ್ ಆಫ್ಟರ್ ಮ್ಯಾರೇಜ್ ಡೆಫಿನೆಟ್ಲಿ ನೀವು ಆ ಒಂದು ಥಾಟ್ನ ಅವಾಯ್ಡ್ ಮಾಡಬೇಕಾಗತ್ತೆ. ಎಲ್ಲೋ ಒಂದ್ ಕಡೆ ಆ ರೆಸ್ಪಾನ್ಸಿಬಿಲಿಟಿ ಅನ್ನೋದನ್ನ ನೀವು ಡಿಸ್ಟ್ರಿಬ್ಯೂಟ್ ಮಾಡ್ಕೋಬೇಕಾಗತ್ತೆ. ಗ್ರೂಪ್ 1 ಓಕೆ. ಸೊ ಏನಿದೆ ನಿಮಗೆ ಓವರ್ ಆಲ್ ಸಜೆಷನ್ ಅಂತ ನೋಡೋಣ. ಗ್ರೂಪ್ 1 ಅವ್ರಿಗೆ ದೇರ್ ಇಸ್ 9 ಆಫ್ ಕಪ್ಸ್. ತುಂಬಾ ಜನ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ ಅನ್ಸುತ್ತೆ, ನನಗೆ ಇದೇ ತರ ಪಾರ್ಟ್ನರ್ ಬೇಕು, ನನಗೆ ಇದೇ ತರ ಕನೆಕ್ಷನ್ ಬೇಕು, ನನಗೆ ಇದೇ ತರ ಲೈಫ್ ಸ್ಟೈಲ್ ಬೇಕು ಆಫ್ಟರ್ ಮ್ಯಾರೇಜ್. ತುಂಬಾ ಜನ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಮಾಡ್ತಾ ಇದ್ದೀರಾ, ರೈಟಿಂಗ್, ಸ್ಕ್ರಿಪ್ಟಿಂಗ್ ಆಗಿರ್ಬೋದು, ವಿಜುವಲೈಸಿಂಗ್ ಆಗಿರ್ಬೋದು, ಅಫರ್ಮೇಷನ್ ಆಗಿರ್ಬೋದು. ಇಟ್ ಲುಕ್ಸ್ ಲೈಕ್ ಎಲ್ಲೋ ಒಂದ್ ಕಡೆ ನೀವು ಮ್ಯಾನಿಫೆಸ್ಟ್ ಮಾಡ್ತಿರೋ ಅಥವಾ ನೀವು ಬೇಡ್ಕೊಂತ ಇರೋ ಲೈಫ್ ಸ್ಟೈಲ್ ನಿಮಗೆ ಸಿಗುತ್ತೆ. ಬಟ್ ಅನ್ನೆಸರಿ ನೆಗೆಟಿವ್ ಥಾಟ್ಸ್ ತುಂಬಾನೇ ಇದೆ ನಿಮಗೆ. ನನಗೆ ಇವಾಗ ಹೆಂಗೆ ಗೊತ್ತಾ, ವಿಶ್ ಕೂಡ ಮಾಡ್ತಾ ಇದ್ದೀರಾ ದೇವ್ರ ಹತ್ರ, ನನಗೆ ಈ ತರ ಪಾರ್ಟ್ನರ್ ಬೇಕು, ನನಗೆ ಈ ತರ ಲೈಫ್ ಸ್ಟೈಲ್ ಬೇಕು ಅಂತ. ಬಟ್ ಎಟ್ ದ ಸೇಮ್ ಟೈಮ್ ನೆಗೆಟಿವ್ ಥಾಟ್ಸ್ ಇದೆ. ಹಂಗಾಗ್ದಾನೆ ಇದ್ರೆ, ಇಲ್ಲ ನನಗೆ ಆ ಥರ ಲೈಫ್ ಸಿಗ್ದಾನೆ ಇದ್ರೆ, ನನ್ನ ಪಾರ್ಟ್ನರ್ ನನಗೆ ಸಪೋರ್ಟಿವ್ ಥರ ಸಿಗ್ದಾನೆ ಇದ್ರೆ, ನನ್ನ ಪಾರ್ಟ್ನರ್ ನನಗೆ ಇಂಪಾರ್ಟೆನ್ಸ್ ಕೊಡ್ದಾನೆ ಇದ್ರೆ, ಈ ಥರ ಎಲ್ಲ ನೆಗೆಟಿವ್ ಥಾಟ್ಸ್ ಇದೆ. ಎಲ್ಲೋ ಒಂದು ಕಡೆ ಲೈಫ್ ಬರ್ಡನ್ ಥರ ಫೀಲ್ ಆಗಿಬಿಡುತ್ತೇನೋ ಅನ್ನೋದು ಒಂದು ನೆಗೆಟಿವ್ ಥಾಟ್ಸ್ ಇದೆ ನಿಮಗೆ. ಆ ರೆಸ್ಪಾನ್ಸಿಬಿಲಿಟಿ ಅನ್ನೋ ಒಂದು ಬರ್ಡನ್ ಒಳಗೆ ನಾನು ಸಿಕ್ಕಾಕೋಬಿಡ್ತೀನೇನೋ ಅನ್ನೋ ಒಂದು ಥಾಟ್ ಇದೆ. ಇಫ್ ಪಾಸಿಬಲ್ ನೀವು ಅದನ್ನ ಅವಾಯ್ಡ್ ಮಾಡಬೇಕು. ಬಿಕಾಸ್ ಎಲ್ಲೋ ಒಂದು ಕಡೆ ನಿಮ್ಮ ಲೈಫ್ ಸ್ಟೈಲ್ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು, ಅಥವಾ ನೀವು ಇವಾಗ ಬೇಡ್ಕೊತಾ ಇರೋದು, ಅಥವಾ ನೀವು ಇವಾಗ ವಿಶ್ ಮಾಡ್ತಾ ಇದ್ದೀರಲ್ವಾ, ಅದೇ ತರ ಬರುತ್ತೆ. ಇದು 9 ಆಫ್ ಕಪ್ಸ್ ನಿಮ್ಮ ವಿಶ್ ಫುಲ್ಫಿಲ್ಮೆಂಟ್ ಬಗ್ಗೆ ಹೇಳ್ತಾ ಇದೆ. ನಿಮ್ಮ ಒಂದು ಸೆಲ್ಫ್ ಇಂಪ್ರೂವ್ಮೆಂಟ್ ಕೂಡ ನಿಮ್ಮ ಪಾರ್ಟ್ನರ್ ಸಪೋರ್ಟ್ ಮಾಡ್ತಾರೆ. ಡೆಫಿನೆಟ್ಲಿ ಪೇಜ್ ಆಫ್ ಕಪ್ಸ್ ಬಂದಿರೋದ್ರಿಂದ ನಿಮ್ಮ ಪಾರ್ಟ್ನರ್ ಸೆಲ್ಫಿಶ್ ಆಗಿರೋದಿಲ್ಲ. ನಿಮ್ಮ ಪಾರ್ಟ್ನರ್ ಸೆನ್ಸಿಟಿವ್ ಆಗಿರ್ತಾರೆ, ಸೆನ್ಸಿಬಲ್ ಆಗಿ ಮಾತಾಡ್ತಾರೆ, ಸೆನ್ಸಿಬಲ್ ಆಗಿ ಡಿಸಿಷನ್ಸ್ ತಗೊತಾರೆ. ಆ್ಯಂಡ್ ನಿಮ್ಮ ಒಂದು ಎಮೋಷನಲ್ ಸ್ಪೇಸ್ ಅನ್ನೋದಕ್ಕೆ ಡೆಫಿನೆಟ್ಲಿ ಇಂಪಾರ್ಟೆನ್ಸ್ ಕೊಡ್ತಾರೆ. ಓಕೆ, ವೆರಿ ಬ್ಯೂಟಿಫುಲ್ ಮೆಸೇಜ್ ಬಂದಿದೆ ಗ್ರೂಪ್ 1 ಅವ್ರಿಗೆ. ಮ್ಯಾರೇಜ್ ಲೈಫ್ ಅನ್ನೋದು ಮೇ ಬಿ ನೀವು ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅಥವಾ ಏನು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ, ಪ್ರಾಬಬ್ಲಿ ಅದೇ ಥರ ಇರುತ್ತೆ, ನೋ ಡೌಟ್ ಇನ್ ದ್ಯಾಟ್. ಓಕೆ, ಆ್ಯಂಡ್ ಪರ್ಸನ್ ಝೋಡಿಯಾಕ್ ಸೈನ್ ಯಾವ್ದಿರ್ಬೋದು, ಇನ್ ಕೇಸ್ ನೀವು ಆಲ್ರೆಡಿ ಸಿಂಗಲ್ ಆಗಿದ್ರೆ ಅಥವಾ ಆಲ್ರೆಡಿ ರಿಲೇಷನ್ಶಿಪ್ಪಲ್ಲಿ ಇರೋರು ಈ ಒಂದು ಝೋಡಿಯಾಕ್ ಸೈನ್ ಇದ್ರೆ, ಇಟ್ಸ್ ಡಬಲ್ ಕನ್ಫರ್ಮೇಷನ್. ಒನ್ ಥಿಂಗ್ ಈಸ್, ವೃಶ್ಚಿಕ ರಾಶಿ ಸ್ಟ್ರಾಂಗ್ ಆಗಿ ಬರ್ತಾ ಇದೆ ಇಲ್ಲಿ. ಓಕೆ, ವೃಶ್ಚಿಕ ರಾಶಿ ಅಲ್ಲ ಅಂದ್ರೆ ಮೀನರಾಶಿ ಹಾಗೂ ಕಟಕ ರಾಶಿ, ಆ್ಯಂಡ್ ಸಿಂಹರಾಶಿ, ಮೇಷರಾಶಿ ಹಾಗೂ ಧನಸ್ಸು ರಾಶಿ ಆಗಿರೋ ಪಾಸಿಬಿಲಿಟೀಸ್ ಕೂಡ ಇದೆ ನಿಮ್ಮ ಒಂದು ಪರ್ಸನ್ ಝೋಡಿಯಾಕ್ ಸೈನ್. ಅಗೇನ್ ಎಸ್, ಗ್ರೂಪ್ 1 ಇದಾಗಿತ್ತು ನಿಮ್ಮ ಮೆಸೇಜ್. ಹೇಳಿ ನಿಮಗೆ ಏನು ಅನಿಸ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ. ಎಟ್ ಎನಿ ಮೂಮೆಂಟ್ ಯಾವುದಾದ್ರೂ ಮೆಸೇಜ್ ಇಷ್ಟ ಆಗಿ ನಿಮ್ಮ ಲೈಫಲ್ಲಿ ಅದನ್ನ ಕ್ಲೇಮ್ ಮಾಡ್ಕೊಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನಿಸಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ 111 ಅಂತ ಡ್ರಾಪ್ ಮಾಡಿದ್ರೆ ಆಯಿತು. ಆ್ಯಂಡ್ ಯಾರಿಗೆಲ್ಲ ಪರ್ಸನಲ್ ರೀಡಿಂಗಲ್ಲಿ ಇಂಟ್ರೆಸ್ಟೆಡ್, ಡಿಸ್ಕ್ರಿಪ್ಷನ್ ಅಥವಾ ಡಿಸ್ಪ್ಲೇ ಆಗ್ತಾ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ಆಯಿತು ಅಂತ ಹೇಳ್ತಾ ಗೈಸ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಮುಂದೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್, ಬಾಯ್. ಹೆಲ್ಲೋ ಗ್ರೂಪ್ 2 ಯಾರೆಲ್ಲ ಸೆಕೆಂಡ್ ಆಪ್ಷನ್ ಅಥವಾ ಸೆಕೆಂಡ್ ಗ್ರೂಪಿಗೆ ಬಿಲಾಂಗ್ ಆಗ್ತೀರಾ, ಎಸ್ ಗೈಸ್, ಇದಾಗಿರುತ್ತೆ ನಿಮ್ಮ ಒಂದು ರೀಡಿಂಗ್. ಸೊ ಲೆಟ್ಸ್ ಸಿ ನಿಮ್ಮ ಫ್ಯೂಚರ್ ಲೈಫ್ ಆಫ್ಟರ್ ಮ್ಯಾರೇಜ್, ನಿಮ್ಮ ಲೈಫ್ ಹೆಂಗಿರುತ್ತೆ, ಅಥವಾ ಆಲ್ರೆಡಿ ಮ್ಯಾರೇಜ್ ಆದವರು ನಿಮ್ಮ ಒಂದು ಲೈಫ್ ಹೆಂಗಿರುತ್ತೆ ಅಂತ ನೋಡೋಣ. ಗ್ರೂಪ್ 2 ಹೋಗೋದಕ್ಕೂ ಮುಂಚೆ ಎನಿ ಮೂಮೆಂಟ್ ಯಾವುದಾದ್ರೂ ಮೆಸೇಜ್ ಇಷ್ಟ ಆಗಿ ನಿಮಗೆ ಲೈಫಲ್ಲಿ ಅದನ್ನ ಕ್ಲೈಮ್ ಮಾಡ್ಕೊಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ 111 ಅಂತ ಡ್ರಾಪ್ ಮಾಡಿದ್ರೆ ಆಯಿತು. ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗಲ್ಲಿ ಇಂಟ್ರೆಸ್ಟ್ ಇದೆ, ಡಿಸ್ಕ್ರಿಪ್ಷನ್ ಅಥವಾ ಡಿಸ್ಪ್ಲೇ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ಆಯಿತು. ಓಕೆ, ಲೆಟ್ಸ್ ಸಿ ಗ್ರೂಪ್ 2 ಬಂತ ಇಲ್ಲ. ಓಕೆ, ಚಾರಿಯಟ್ ಬಂದಿದೆ. ಬ್ಯೂಟಿಫುಲ್ ವೇಯಲ್ಲಿ ಸ್ಟಾರ್ಟ್ ಮಾಡ್ಬೋದು ರೀಡಿಂಗ್. ಓಕೆ,
ಲೈಫ್ ಆಫ್ಟರ್ ಮ್ಯಾರೇಜ್ ಅಂತ ಬಂದ್ರೆ ಓಕೆ, ಒನ್ ಥಿಂಗ್ ನಾನು ಏನ್ ನೋಡ್ತಾ ಇದ್ದೀನಿ, ಡಿಫ್ರೆಂಟ್ ಬ್ಯಾಕ್ ಗ್ರೌಂಡ್ ಅಲ್ಲಿರೋರ್ನ ನೀವು ಮದ್ವೆ ಆಗ್ಬೋದು, ಅಥವಾ ಡಿಫ್ರೆಂಟ್ ಥಾಟ್ ಪ್ರೊಸೆಸ್ ಇರೋರು ಅವ್ರನ್ನ ಮದ್ವೆ ಆಗ್ಬೋದು. ಡಿಫ್ರೆಂಟ್ ಮೆಂಟ್ಯಾಲಿಟಿ ಇರೋರು, ನಿಮ್ಗೂ ಅವ್ರಿಗೂ ತುಂಬಾನೇ ಡಿಫ್ರೆನ್ಸಸ್ ಇರುತ್ತೆ. ಅದು ಲೈಫ್ ಸ್ಟೈಲ್ ಆಗಿರ್ಬೋದು, ಅದು ಚಾಯ್ಸಸ್ ಆಗಿರ್ಬೋದು, ಅದು ಮೆಂಟ್ಯಾಲಿಟಿ ಆಗಿರ್ಬೋದು, ಅದು ಕಲ್ಚರ್ ಆಗಿರ್ಬೋದು, ಬ್ಯಾಕ್ಗ್ರೌಂಡ್ ಆಗಿರ್ಬೋದು. ಇಂಟರ್ ಕ್ಯಾಸ್ಟ್ ಅಥವಾ ಇಂಟರ್ ರಿಲಿಜನ್, ಇಂಟರ್ ಕಲ್ಚರ್ ಮ್ಯಾರೇಜ್ ಪಾಸಿಬಿಲಿಟೀಸ್ ಕೂಡ ಜಾಸ್ತಿ ಇದೆ. ಎಲ್ಲೋ ಒಂದ್ ಕಡೆ ನೀವು ಫಾರಿನಲ್ಲಿರೋರ್ನ ಅಥವಾ ತುಂಬಾ ದೂರದಲ್ಲಿರೋರ್ನ, ನಿಮ್ಮ ಫ್ಯಾಮಿಲಿ ಎಕ್ಸ್ಪೆಕ್ಟೇಷನ್ಸ್ ಇಂದ ಹೊರಗಿರೋರನ್ನ ನೀವು ಮದ್ವೆ ಆಗೋ ಪಾಸಿಬಿಲಿಟಿ ಇದೆ. ಸೊ ಸ್ಟಾರ್ಟಿಂಗ್ ಆಫ್ ದ ಮ್ಯಾರೇಜ್ ಅಂತ ಬಂದ್ರೆ ಡೆಫಿನೆಟ್ಲಿ ತುಂಬಾ ಚಾಲೆಂಜಸ್ ಇರುತ್ತೆ. ಅದು ನೀವು ನಿಮ್ಮ ಪಾರ್ಟ್ನರ್ ಮಧ್ಯೆ ಆಗೋದ್ಕಿಂತ ನಾನು ಏನ್ ನೋಡ್ತಾ ಇದ್ದೀನಿ, ನೀವು ಮತ್ತೆ ನಿಮ್ಮ ಫ್ಯಾಮಿಲಿ, ಇವಾಗ ಹೆಂಗೆ ಅಂದ್ರೆ ಫ್ಯಾಮಿಲಿ ಒಪ್ಕೊಳ್ಳಲ್ಲ, ಫ್ಯಾಮಿಲಿ ನಿಮ್ಮ ಚಾಯ್ಸಸ್ಗೆ ಆಪೋಸಿಟ್ ಆಗಿರ್ತಾರೆ, ಫ್ಯಾಮಿಲಿ ಇದಕ್ಕೆ ಅಷ್ಟು ಈಸಿಯಾಗಿ ಹೊಂದ್ಕೊಂಡಿರಲ್ಲ. ಸೊ ಎಲ್ಲೋ ಒಂದ್ ಕಡೆ ನಿಮಗೆ ಆ ಎಲ್ಲ ಸಿಚುವೇಶನ್ ಬ್ಯಾಲೆನ್ಸ್ ಮಾಡೋದ್ರಲ್ಲಿ ಸ್ವಲ್ಪ ಬ್ಯುಸಿ ಆಗಿರ್ತೀರಾ. ಮೇ ಬಿ ದಿಸ್ ಇಸ್ ಸ್ಟಾರ್ಟಿಂಗ್ ಆಫ್ ದ ಮ್ಯಾರೇಜ್, ಆ ಥರ ವೈಬ್ ಆಗಿರ್ಬೋದು. ಬಟ್ ಎಲ್ಲೋ ಒಂದ್ ಕಡೆ ನಿಮಗೆ ಫೀಲ್ ಆಗ್ತಾ ಇರುತ್ತೆ, ಬ್ಯಾಲೆನ್ಸ್ ಆಗೋದಕ್ಕೆ ಫ್ಯೂ ಇಯರ್ಸ್ ತಗೋಬಹುದು, ಅಡ್ಜಸ್ಟ್ಮೆಂಟ್ಸ್ ಬ್ಯಾಲೆನ್ಸ್ ಆಗೋದಕ್ಕೆ. ಬಟ್ ನಾನು ಏನ್ ನೋಡ್ತಾ ಇದ್ದೀನಿ, ಈ ಒಂದು ಕನೆಕ್ಷನ್ ನಿಮ್ನ ಆಕ್ಟಿವ್ ಆಗಿರ್ಸುತ್ತೆ. ಎವ್ರಿ ಡೇ ನೀವು ನಿಮ್ಮ ಪರ್ಸನ್ನ ಮನ್ಸ್ ಗೆಲ್ಲೋದಕ್ಕೆ ಫೈಟ್ ಮಾಡ್ತಾ ಇರ್ತೀರಾ. ಎಲ್ಲೋ ಒಂದ್ ಕಡೆ ನೀವು ಈ ರಿಲೇಶನ್ಶಿಪ್ಗೋಸ್ಕರ ಫೈಟ್ ಮಾಡ್ತಾ ಇರ್ತೀರಾ. ಎಲ್ಲೋ ಒಂದ್ ಕಡೆ ಈ ಒಂದು ರಿಲೇಶನ್ಶಿಪ್ ನಿಮ್ನ ಆಕ್ಟಿವ್ ಆಗಿ ಇಟ್ಟಿರುತ್ತೆ ಅಂದ್ರೂ ಡೌಟ್ ಇಲ್ಲ. ಇಟ್ಸ್ ಲೈಕ್ ಏನ್ ಗೊತ್ತಾ, ನಿಮ್ಮಿಬ್ರು ಮಧ್ಯೆ ಕಾಮನ್ ಗ್ರೌಂಡ್ಸ್ ಅನ್ನೋದೊಂದು ಇರಲ್ಲ, ಅಂದ್ರೆ ಕಾಮನ್ ಥಾಟ್ಸ್ ಅನ್ನೋದೊಂದು ಕಡಿಮೆನೆ ಇರುತ್ತೆ. ಬಟ್ ಎಲ್ಲೋ ಒಂದ್ ಕಡೆ ನೀವು ಅದನ್ನ ಹೆಂಗೆ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋದು, ಆ ಥರ ಒಂದು ಥಾಟ್ಸ್, ಆ ಥರ ಒಂದು ಲೈಫ್ನ ಸ್ಟಾರ್ಟಿಂಗ್ ಆಫ್ ದ ಇಯರ್ ಲೀಡ್ ಮಾಡೋ ಪಾಸಿಬಿಲಿಟಿ ಇದೆ. ಸೊ ನಿಮ್ಮ ಎನರ್ಜಿ ಅಂತ ಬಂದ್ರೆ ಡೆಫಿನೆಟ್ಲಿ ನಿಮ್ಮಿಬ್ರು ಮಧ್ಯೆ ಕಾಮನ್ ಥಿಂಗ್ಸ್ ತುಂಬಾ ಕಡಿಮೆ ಇದ್ರೂನು ಅದನ್ನ ನೀವು ಫೇಲ್ಯೂರ್ ಅಂತ ಆಕ್ಸೆಪ್ಟ್ ಮಾಡ್ಕೊಳಲ್ಲ. ಹೆಂಗೆ ಅದನ್ನ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋದು, ಹೆಂಗೆ ಹೊಂದ್ಕೊಂಡು ಹೋಗೋದು, ಆ ಥರ ಒಂದು ಥಾಟ್ ಅಲ್ಲಿ ಇರ್ತೀರಾ. ಫಾರ್ ಎನ್ ಎಕ್ಸಾಂಪಲ್, ಇವಾಗ ನಿಮ್ದು ಡೇ ಶಿಫ್ಟ್ ಇರುತ್ತೆ, ನಿಮ್ಮ ಪರ್ಸನ್ದು ನೈಟ್ ಶಿಫ್ಟ್ ಇರುತ್ತೆ, ನಿಮ್ಮಿಬ್ರಿಗೂ ಒಂದು ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಆಗ್ತಾ ಇರಲ್ಲ, ಅಥವಾ ಒಂದು ಪ್ರಾಪರ್ ಟೈಮ್ ಸಿಗ್ತಾ ಇರಲ್ಲ ಸ್ಪೆಂಡ್ ಮಾಡೋದಕ್ಕೆ. ಮೇ ಬಿ ಸ್ಟಾರ್ಟಿಂಗ್ ಅಥವಾ ಹೆಂಗಿರುತ್ತೆ ಅಂದ್ರೆ, ನಿಮಗೆ ಅಟ್ಲೀಸ್ಟ್ ನಿಮ್ಮ ಒಂದು ಎನರ್ಜಿ ಹೆಂಗಿರುತ್ತೆ ಅಂದ್ರೆ ಅದನ್ನ ಹೆಂಗ್ ಬ್ಯಾಲೆನ್ಸ್ ಮಾಡೋದು, ನಾವಿಬ್ರು ಹೆಂಗ್ ಇಬ್ರಿಗಿಬ್ರಿಗೆ ಟೈಮ್ ಕೊಟ್ಕೊಳ್ಳೋದು, ಹೆಂಗೆ ಒಂದು ಟೈಮ್ ಹೊಂದ್ಸ್ಕೊಳ್ಳೋದು, ಸ್ಪೆಂಡ್ ಮಾಡೋದು ಹೆಂಗೆ, ಬ್ಯಾಲೆನ್ಸ್ ಮಾಡೋದು ಹೆಂಗೆ, ಡಿಫ್ರೆನ್ಸಸ್ನ ಬ್ಯಾಲೆನ್ಸ್ ಮಾಡೋದು ಹೆಂಗೆ, ಈ ತರ ಒಂದು ಥಾಟ್ ಇರುತ್ತೆ. ಎಲ್ಲೋ ಒಂದ್ ಕಡೆ ನೀವು ತುಂಬಾ ರಿಲಿಜಿಯಸ್ ಆಗಿರ್ತೀರ, ಅವರು ತುಂಬಾ ರಿಲಿಜಿಯಸ್ ಆಗಿರಲ್ಲ. ಎಲ್ಲೋ ಒಂದ್ ಕಡೆ ನೀವು ಫ್ಯಾಮಿಲಿಗೆ ವ್ಯಾಲ್ಯೂ ಕೊಡ್ತೀರಾ, ಅವರು ಅಷ್ಟೊಂದು ವ್ಯಾಲ್ಯೂ ಕೊಡಲ್ಲ. ಏನೋ ತುಂಬಾ ಡಿಫ್ರೆನ್ಸಸ್ ನಿಮ್ಮಿಬ್ರ ಮಧ್ಯೆ ಜಾಸ್ತಿ ಇರುತ್ತೆ. ಬಟ್ ನಿಮ್ಮ ಸೈಡ್ ಇಂದ ಎವ್ರಿ ಡೇ, ಈಚ್ ಅಂಡ್ ಎವ್ರಿ ಡೇ ಈ ಒಂದು ಕನೆಕ್ಷನ್ ನ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋದಕ್ಕೆ ಎಫರ್ಟ್ ಡೇ ಬೈ ಡೇ ಹಾಕ್ತಾನೆ ಇರ್ತೀರಾ ಅಂತ ಹೇಳ್ಬೋದು. ನಿಮ್ಮಿಬ್ರ ಮಧ್ಯೆ ಥಾಟ್ ಪ್ರೊಸೆಸ್ ಅಲ್ಲಿ, ಎಕ್ಸ್ಪೆಕ್ಟೇಷನ್ಸ್ ಅಲ್ಲಿ ತುಂಬಾನೇ ಡಿಫ್ರೆನ್ಸಸ್ ಇದ್ರೂನು ನೀವು ಅದನ್ನ ಹೋಯ್ತು ಮುಗೀತು ಆ ಥರ ತಗೊಳಲ್ಲ. ಎವ್ರಿ ಡೇ ಫೈಟ್ ಮಾಡ್ತಾ ಇರ್ತೀರಾ ಪ್ರೂವ್ ಮಾಡ್ಕೊಳ್ಳೋದಕ್ಕೆ ಅಂತಾನೆ ಹೇಳ್ಬೋದು. ಓಕೆ, ದಟ್ಸ್ ಯೂನಿಕ್ ಮೆಸೇಜ್. ಬಟ್ ಸಾರಿ ಗೈಸ್, ಮತ್ತೆ ಬಿದ್ದೋಯ್ತು. ಬಟ್ ದ ಥಿಂಗ್ ಈಸ್, ಅಲ್ಲಿ ಚಾರಿಯಟ್ ಬಂದಿದೆ ಅಂದ್ರೆ ವಿಕ್ಟ್ರಿ ಸಿಕ್ಕೇ ಸಿಗುತ್ತೆ, ಗೆಲುವು ಅನ್ನೋದು ಸಿಕ್ಕೇ ಸಿಗುತ್ತೆ. ಇಟ್ಸ್ ನಾಟ್ ದಟ್ ನೀವು ಸೋಲ್ತೀರಾ, ಗಿವ್ ಅಪ್ ಮಾಡ್ತೀರಾ ಅಂತ. ಅದು ಎಷ್ಟೇ ತುಂಬಾ ಜನ ಹೊರಗಡೆ ಜನ ಡಿಸ್ಟ್ರಾಕ್ಷನ್ ಮಾಡೋದಕ್ಕೆ ಬಂದ್ರು, ಅದು ಎಷ್ಟೇ ಈ ಒಂದು ಕನೆಕ್ಷನ್ ಚೆನ್ನಾಗಿರ್ಬಾರ್ದು ಅಂತ ತುಂಬಾ ಜನ ಬಂದ್ರು, ನೀವು ಅಷ್ಟು ಈಸಿಯಾಗಿ ಗಿವ್ ಅಪ್ ಮಾಡಲ್ಲ. ಗಿವ್ ಅಪ್ ನೇಚರ್ ಅನ್ನೋದು ತುಂಬಾನೇ ಕಡಿಮೆ ಆಗುತ್ತೆ ಅನ್ಬೋದು. ದೇರ್ ಈಸ್ ಫೂಲ್. ದಟ್ಸ್ ವಾಟ್ ಸ್ಟಾರ್ಟಿಂಗ್ ನಾನು ಹೆಂಗ್ ನೋಡ್ತಾ ಇದ್ದೀನಿ, ತುಂಬಾ ಮೈಂಡ್ ಸೆಟ್ ಇದೆ. ಫೂಲ್ ಇಸ್ ಅ ಫಾರಿನ್ ಪರ್ಸನ್. ಅಗೇನ್ ನೀವು ನೋಡ್ಬೋದು, ಎಲ್ಲೋ ಒಂದ್ ಕಡೆ ಈ ಪರ್ಸನ್ ಈ ಕಡೆ ನೋಡ್ತಾ ಇದೆ, ಇದು ಕೂಡ ಆ ಕಡೆ ನೋಡ್ತಾ ಇದೆ, ಒನ್ ಪರ್ಸನ್ ಈ ಕಡೆ ನೋಡ್ತಾ ಇದೆ. ನಾನು ಏನ್ ನೋಡ್ತೀನಿ ಗೊತ್ತಾ, ನೀವ್ ಹೆಂಗಿರ್ತೀರ ಅಂದ್ರೆ, ಎಲ್ಲೋ ಒಂದ್ ಕಡೆ ಇವರ ಮೈಂಡ್ ಸೆಟ್ಗಿಂತ ನಿಮ್ದು ಡಿಫ್ರೆನ್ಸಸ್ ಇರುತ್ತೆ. ನೀವು ಗಿವ್ ಅಪ್ ಮಾಡ್ತಿರಲ್ಲ, ಎಟ್ ದ ಸೇಮ್ ಟೈಮ್ ಈ ಪರ್ಸನ್ ಕೂಡ ಗಿವ್ ಅಪ್ ಮಾಡಲ್ಲ, ನಿಮ್ನ ಅಷ್ಟು ಈಸಿಯಾಗಿ ಬಿಟ್ಕೊಡಲ್ಲ. ಆ ಥರ ಒಂದು ಎನರ್ಜಿ ನೋಡ್ತಾ ಇದ್ದೀನಿ. ಎಲ್ಲೋ ಒಂದ್ ಕಡೆ ಇದೇ ಪರ್ಸನ್, ನಿಮ್ಮ ಪರ್ಸನ್, ನೋ ಮ್ಯಾಟರ್ ವಾಟ್, ನಿಮ್ಮಿಬ್ಬರ ಮಧ್ಯೆ ಎಷ್ಟೇ ಡಿಫ್ರೆನ್ಸಸ್ ಇದ್ರೂ, ಎಷ್ಟೇ ಜಗಳ ಬಂದ್ರು, ಎಷ್ಟೇ ಚಾಲೆಂಜಸ್ ಬಂದ್ರು, ಎಷ್ಟೇ ಅಪ್ಸ್ ಆ್ಯಂಡ್ ಡೌನ್ಸ್ ಆದ್ರೂ ನಿಮ್ಮನ್ನ ಅಷ್ಟು ಈಸಿಯಾಗಿ ಬಿಟ್ಕೊಡಲ್ಲ, ನಿಮಗೋಸ್ಕರ ರಿಸ್ಕ್ ಕೂಡ ತಗೊತಾರೆ. ಆ ಥರ ಒಂದು ಮೆಸೇಜ್ ಬರ್ತಾ ಇದೆ ಗ್ರೂಪ್ 2.
ಸೊ ನಿಮ್ಮ ಪರ್ಸನ್ ಅಂತ ಅಂದ್ರೆ ಡೆಫಿನೆಟ್ಲಿ ಫಾರಿನ್ ಪರ್ಸನ್ ಆಗಿರ್ತಾರೆ, ಸಮ್ ಒನ್ ಟೋಟಲಿ ಲೈಕ್ ಇವಾಗ ಸಿಂಗಲ್ ಆಗಿದ್ದೀರಾ ಅಂದ್ರೆ ನಿಮ್ಮ ಪಾಸ್ಟ್ ಇಂದ ಯಾರೋ ಒಬ್ರು ಬರೋದು ಆ ಥರ ಒಂದು ಮೆಸೇಜ್ನ ನಾನು ನೋಡ್ತಾ ಇಲ್ಲ. ಕಂಪ್ಲೀಟ್ಲಿ ನ್ಯೂ ಪರ್ಸನ್ ಆಗಿರ್ತಾರೆ, ಕಂಪ್ಲೀಟ್ಲಿ ಲೈಕ್ ಡೆಫಿನೆಟ್ಲಿ ನಿಮ್ಮ ಒಂದು ಬ್ಯಾಕ್ಗ್ರೌಂಡ್, ನಿಮ್ಮ ಒಂದು ಕಲ್ಚರ್ ಆಗಿರಲ್ಲ, ಡಿಫ್ರೆಂಟ್ ಕ್ಯಾಸ್ಟ್, ಡಿಫ್ರೆಂಟ್ ಕಲ್ಚರ್ನ ಫಾಲೋ ಮಾಡೋ ಒಂದು ಪರ್ಸನ್ ಆಗಿರ್ತಾರೆ ಅಂತ ಹೇಳಿದ್ರು ಡೌಟ್ ಇಲ್ಲ. ಸೊ ತುಂಬಾನೇ ಮೈಂಡ್ ಸೆಟಲ್ಲಿ ಡಿಫ್ರೆನ್ಸಸ್ ಇರುತ್ತೆ. ಸ್ಟಾರ್ಟಿಂಗ್ ನಿಮಗೆ ಸೀರಿಯಸ್ನೆಸ್ ಇರುತ್ತೆ, ಅವರ ಅಷ್ಟೊಂದು ಸೀರಿಯಸ್ನೆಸ್ ತೋರಿಸಲ್ಲ. ಅವ್ರ ಲೈಫ್ನ ತುಂಬಾನೇ ಲೈಟಾಗಿ ತಗೊಳ್ಳುವಂಥ ಒಂದು ಪರ್ಸನ್, ಫನ್ ವೇಯಲ್ಲಿ ತಗೊಳ್ಳುವಂಥ ಒಂದು ಪರ್ಸನ್. ಅದೇನೇ ಸಿಚುವೇಶನ್ ಬಂದ್ರೂ ನಾನು ಫೇಸ್ ಮಾಡ್ತೀನಿ, ಸೋತ್ರೆ ಸೋಣ ಬಿಟ್ರೆ ಬಿಡೋಣ, ಏನೋ ಆ ಥರ ಒಂದು ಮೈಂಡ್ ಸೆಟ್ಟಲ್ಲಿ ಇರೋ ಒಂದು ಪರ್ಸನ್ ಆಗಿರ್ತಾರೆ. ಬಟ್ ನಿಮಗೆ ಆ ಒಂದು ಫೋಕಸ್ ಪ್ರಾಪರ್ ಆಗಿರುತ್ತೆ. ಓಕೆ, ಇದು ನನ್ನ ಪರ್ಸನ್, ಇದು ನನ್ನ ರಿಲೇಶನ್ಶಿಪ್, ಇದು ನನಗೆ ಬೇಕು ಅಂದಮೇಲೆ ಬೇಕು, ದಿಸ್ ಈಸ್ ಯು. ಆ ಪರ್ಸನ್ ಹೆಂಗೆ ಅಂತಂದ್ರೆ ಎಲ್ಲ ಸರಿ ಹೋಗುತ್ತೆ, ಯಾಕಷ್ಟೆಲ್ಲ ಟೆನ್ಷನ್ ತಗೊಳ್ಳೋದು. ಇವಾಗ ಫಾರ್ ಅನ್ ಎಕ್ಸಾಂಪಲ್, ಇಬ್ರು ಲವ್ ಮಾಡ್ಕೊಂಡಿರ್ತೀರಾ, ನಿಮಗೆ ಗೊತ್ತಿರುತ್ತೆ ಮನೆಯವ್ರು ಆಪೋಸಿಂಗ್ ಆಗಿ ನಿಂತ್ಕೊಂತಾರೆ, ನೀವೆಲ್ಲ ಥರದಲ್ಲೂ ಯೋಚನೆ ಮಾಡ್ತೀರಾ ಏನ್ ಮಾಡೋದು, ಹೆಂಗ್ ಫೈಟ್ ಮಾಡೋದು, ಹೆಂಗ್ ಓವರ್ಕಮ್ ಮಾಡೋದು ಅಂತ. ಬಟ್ ಆ ಪರ್ಸನ್ ಹೆಂಗೆ ಅಂದ್ರೆ ಲೆಟ್ಸ್ ಡೀಲ್ ವಿತ್ ಇಟ್, ಆ ಒಂದು ಸಿಚುವೇಶನ್ ಬಂದಾಗ ನೋಡೋಣ, ಆ ಒಂದು ಮೂಮೆಂಟ್ ಬಂದಾಗ ನಾವು ಪ್ಲಾನ್ ಮಾಡೋಣ, ಏನೋ ಈ ಒಂದು ಥಾಟ್ ಇರುತ್ತೆ ಆ ಪರ್ಸನ್ಗೆ. ಡೆಫಿನೆಟ್ಲಿ ನಿಮ್ಗಿಂತ ಕಂಪ್ಲೀಟ್ಲಿ ಡಿಫ್ರೆಂಟ್ ಥಾಟ್ಸ್ ಇರುತ್ತೆ, ಡಿಫ್ರೆಂಟ್ ಒಪಿನಿಯನ್ಸ್ ಇರುತ್ತೆ ಅಂತಾನೆ ಹೇಳ್ಬೋದು. ಬಟ್ ತುಂಬಾನೇ ಎಕ್ಸೈಟಿಂಗ್ ಆಗಿರ್ತಾರೆ ಅವರು, ಈ ಕನೆಕ್ಷನ್ ಬಗ್ಗೆ ತುಂಬಾನೇ ಫ್ಯೂಚರ್ ಓರಿಯೆಂಟೆಡ್ ಆಗಿರ್ತಾರೆ. ಅವರು ಚಾಲೆಂಜಸ್ ಮೇಲೆ ಜಾಸ್ತಿ ಫೋಕಸ್ ಮಾಡಲ್ಲ, ಬಂದಾಗ ನೋಡ್ಕೊಳ್ಳೋಣ ಅನ್ನೋ ಒಂದು ಮೈಂಡ್ ಸೆಟ್. ನೀವು ಹೆಂಗೆ ಅಂದ್ರೆ ಪ್ರಿಪೇರ್ಡ್ ಆಗಿರೋಣ, ಫೈಟ್ ಮಾಡಬೇಕು, ಯಾರೆಲ್ಲ ಹೆಂಗೆಲ್ಲ ಪಾಯಿಂಟ್ಸ್ ಹೇಳ್ತಾರೆ ಗೊತ್ತಿರಲ್ಲ, ನಾವು ಪ್ರಿಪೇರ್ಡ್ ಆಗಿರೋಣ, ಆ ಥರ ಒಂದು ಥಾಟ್. ಬಟ್ ದಿಸ್ ಇಸ್ ಗೋಯಿಂಗ್ ಟು ಬಿ ಅ ವೆರಿ ಪರ್ಫೆಕ್ಟ್ ಬ್ಲೆಂಡ್. 2 ಮೇಜರ್ ಆರ್ಕಾನ ಬೇರೆ ಬಂದಿದೆ. ಏನೇ ಡಿಫ್ರೆನ್ಸಸ್ ಇದ್ರೂ, ಏನೇ ಥಾಟ್ ಪ್ರೊಸೆಸ್ ಇದ್ರೂ, ಈ ಒಂದು ಕನೆಕ್ಷನ್ ತುಂಬಾನೇ ಲೈವ್ಲಿ ಆಗಿರುತ್ತೆ. ತುಂಬಾ ನೀವು ಎಕ್ಸ್ಪೆಕ್ಟೇ ಮಾಡಿರಲ್ಲ ಆ ಥರ ಸಿಚುವೇಶನ್ ಎಲ್ಲ ನೀವು ಫೇಸ್ ಮಾಡ್ತೀರಾ. ಬಟ್ ಯು ವಿಲ್ ಓವರ್ಕಮ್ ಇಟ್ ಅಂತ ಹೇಳಿದ್ರು ಅದರಲ್ಲಿ ಡೌಟ್ ಇಲ್ಲ. ಮಾರ್ಚ್, ವಾವ್, ಮಾರ್ಚ್ ಇನ್ನೇನು ಬರ್ತಾ ಇದೆ. ಐ ಮೀನ್ ನೆಕ್ಸ್ಟ್ ನವೆಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್, ಮೇ ಬಿ ಇಟ್ಸ್ ಅನ್ ಇಂಡಿಕೇಶನ್. ಮಾರ್ಚ್ ಒಂದು ಮಂತ್ ಅಲ್ಲಿ ಈ ಪರ್ಸನ್ ನೀವು ಮೀಟ್ ಆಗ್ಬೋದು. ಆಲ್ರೆಡಿ ನಿಮ್ಮ ಲೈಫಲ್ಲಿ ಯಾರು ಇದ್ದಾರೆ ಅಂಡ್ ಈ ಒಂದು ಕ್ಯಾರೆಕ್ಟರ್ಗೆ ಮ್ಯಾಚ್ ಆಗ್ತಾ ಇದ್ದಾರೆ ಅಂದ್ರೆ ಮೇ ಬಿ ಮಾರ್ಚ್ ಅಲ್ಲಿ ಈ ಒಂದು ರಿಲೇಶನ್ಶಿಪ್ ಬಗ್ಗೆ ಒಂದು ಇಂಪಾರ್ಟೆಂಟ್ ಡಿಸಿಷನ್ ತಗೋಬೇಕಾದ ಸಿಚುವೇಶನ್ ಬರುತ್ತೆ. ಲೈಕ್ ಫ್ಯಾಮಿಲಿಗೆ ಫೈನಲಿ ಹೇಳೋದಾಗಿರ್ಬೋದು, ಅಥವಾ ಮ್ಯಾರೇಜ್ ಬಗ್ಗೆ ಫಿಕ್ಸ್ ಮಾಡೋದಾಗಿರ್ಬೋದು. ಮೇ ಬಿ ಮಾರ್ಚಲ್ಲಿ ನಿಮಗೆ ಇದಲ್ಲೊಂದು ಗ್ರೀನ್ ಸಿಗ್ನಲ್, ಈ ಕನೆಕ್ಷನ್ನ ಮ್ಯಾರೇಜಿಗೆ ನೀವು ಫೇಸ್ ಮಾಡೋದು, ಮ್ಯಾರೇಜ್ ಆಗೋದು. ಪ್ರಾಬಬ್ಲಿ ತುಂಬಾ ಜನಕ್ಕೆ ಮಾರ್ಚಲ್ಲಿ ಮ್ಯಾರೇಜ್ ಅನ್ನೋ ಒಂದು ಇದು ಕೂಡ್ ಬರುತ್ತೆ ಅಂತ ಹೇಳ್ಬೋದು. ಅಂದ್ರೆ ಒಂದು ಪರ್ಸನ್ ಬಗ್ಗೆ ನಿಮಗೆ ಶ್ಯೂರಿಟಿ ಸಿಗುತ್ತೆ ಅಂಡ್ ಮ್ಯಾರೇಜ್ ಕಡೆಗೆ ನೀವು ಸ್ಟೆಪ್ ಅಪ್ ಆಗೋದು. ಆಲ್ರೆಡಿ ಮ್ಯಾರಿಡ್ ಆಗಿದ್ದೀರಾ ಅಂದ್ರೆ ಎಲ್ಲೋ ಒಂದ್ ಕಡೆ ಮಾರ್ಚಲ್ಲಿ ನಿಮಗೆ, ಮಾರ್ಚ್ ಇಸ್ ದ ಮಂತ್ ವೇರ್ ಯು ವಿಲ್ ಫೀಲ್ ಯಾಕೆ ಈ ಪರ್ಸನ್ ನಿಮ್ಮ ಪಾರ್ಟ್ನರ್ ಆದ್ರು, ಯಾಕೆ ನೀವು ಈ ಪರ್ಸನ್ ಲೈಫಲ್ಲಿ ಇರಬೇಕು, ಯಾಕೆ ನೀವು ಇದಕ್ಕೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಹೋಗ್ಬೇಕಂತ ಕ್ಲಾರಿಟಿ ಸಿಗುತ್ತೆ. ಲುಕ್ಸ್ ಲೈಕ್ ಮಾರ್ಚ್ ಬಂದ್ಬಿಟ್ಟು ಒಂದು ವೆರಿ ಇಂಪಾರ್ಟೆಂಟ್ ಮಂತ್ ಆಗಿರುತ್ತೆ ಈ ಒಂದು ರಿಲೇಶನ್ಶಿಪ್ ಅಲ್ಲಿರೋರಿಗೆ, ರೈಟ್? ಲೆಟ್ಸ್ ಸಿ ಇನ್ನು ಏನೆಲ್ಲ ಮೆಸೇಜಸ್ ಬರುತ್ತೆ ಅಂತ. ದೇರ್ ಈಸ್ ದ ಸ್ಟಾರ್, ಇನ್ನು ತೋರ್ಸಂಗಿಲ್ವಾ? ವಾವ್, ಬ್ಯೂಟಿಫುಲ್. ನಾನು ಏನು ನೋಡ್ತಾ ಇದ್ದೀನಿ ಗೊತ್ತಾ, ಇದ್ರಲ್ಲಿ ಅಂತ ಒಂದು ಚಾಲೆಂಜಸ್ನೇ ನಾನು ನೋಡ್ತಾ ಇಲ್ಲ ಈ ಒಂದು ಕನೆಕ್ಷನಲ್ಲಿ. ಈ ಕನೆಕ್ಷನ್ ಅಂತ ನಿಮ್ಮ ಲೈಫಲ್ಲಿ ಹೀಲಿಂಗ್ ಥರ ಆ್ಯಕ್ಟ್ ಮಾಡುತ್ತೆ, ಹೀಲಿಂಗ್ ಪೊಸಿಷನ್ ತಗೊಳುತ್ತೆ ಅಂದ್ರೂ ಡೌಟ್ ಇಲ್ಲ, ಹೀಲಿಂಗ್ ಥರ ಬರುತ್ತೆ ಅಂದ್ರೂ ಡೌಟ್ ಇಲ್ಲ. ಅಂತ ಒಂದು ಚಾಲೆಂಜಸ್ನ ನಾನು ನೋಡ್ತಾ ಇಲ್ಲ. ಒಂದು ಆ ಬ್ಯಾಲೆನ್ಸ್ಡ್ ಗ್ರೌಂಡನ್ನ ಹುಡ್ಕೋದಕ್ಕೆ ಸ್ವಲ್ಪ ಟೈಮ್ ತಗೋಬಹುದು ನಿಮಗೆ, ಎಲ್ಲಾರನ್ನು ಒಪ್ಸೋದಕ್ಕೆ, ಆ ಚಾಲೆಂಜಸ್ನ ಫೇಸ್ ಮಾಡಿಬಿಟ್ಟು ಫೈನಲಿ ಆ ಒಂದು ಬ್ಯಾಲೆನ್ಸ್ಡ್ ಗ್ರೌಂಡ್ ಅಂತ ಬರುತ್ತಲ್ವಾ, ಯಪ್ಪ ಏನು ತೊಂದರೆ ಇಲ್ಲ ಇವಾಗ ಆರಾಮಾಗಿ ಹೋಗ್ಬೋದು, ಆ ಒಂದು ಫೇಸ್ನ ರೀಚ್ ಆಗೋದಕ್ಕೆ ಸ್ವಲ್ಪ ಪ್ರಾಬ್ಲಮ್ಯಾಟಿಕ್ ಆಗಿ ಆಗ್ಬೋದು. ಎಲ್ಲೋ ಒಂದ್ ಕಡೆ ನಿಮಗೂ ಪಾಸ್ಟ್ ಇದೆ, ಎಲ್ಲೋ ಒಂದ್ ಕಡೆ ನಿಮಗೂ ನಿಮ್ದೇ ಆದ ಸ್ಟೋರೀಸ್ ಇದೆ. ಅದರಿಂದ ಮೇ ಬಿ ಯು ಆರ್ ವರ್ಕಿಂಗ್ ಆನ್ ಇಟ್ ನೌ. ಗ್ರೂಪ್ 2 ನಾನು ಏನು ನೋಡ್ತಾ ಇದ್ದೀನಿ, ನೀವು ಹೀಲಿಂಗ್ ಜರ್ನಿಲಿ ಇದ್ದೀರಾ, ನೀವು ಫಿಗರ್ ಔಟ್ ಮಾಡ್ತಾ ಇದ್ದೀರಾ ಈ ಪರ್ಸನ್ ಇವಾಗ ನೆಕ್ಸ್ಟ್ ಪರ್ಸನ್ಗೆ ಹೋಗೋದಕ್ಕೂ ಮುಂಚೆ
ಯು ಆರ್ ಇನ್ ದಟ್ ಹೀಲಿಂಗ್ ಫೇಸ್. ಫಸ್ಟ್ ನೀವು ನಿಮ್ಮ ಮೇಲೆ ಫೋಕಸ್ ಮಾಡಿಕೊಂಡು ನಿಮ್ಮ ಒಂದು ಹ್ಯಾಪಿನೆಸ್ ಮೇಲೆ ಫೋಕಸ್ ಮಾಡಿಕೊಂಡು ಹೋಗ್ತಾ ಇದ್ದೀರಾ. ಮೇ ಬಿ ಆ ಹೀಲಿಂಗ್ ಜರ್ನಿಲಿ ಇದ್ದೀರಾ ಆಲ್ರೆಡಿ ನೀವು. ಇಟ್ಸ್ ಅನ್ ಇಂಡಿಕೇಶನ್ ಎಲ್ಲೋ ಒಂದು ಕಡೆ ನಿಮ್ಮ ಫ್ಯೂಚರ್ ಲೈಫ್ ಹೆಂಗಿರುತ್ತೆ ಆಫ್ಟರ್ ಮ್ಯಾರೇಜ್ ಅನ್ನೋ ಒಂದು ಥಾಟ್ ನಿಮ್ಮ ಹೀಲಿಂಗ್ ಜರ್ನಿನ ಇಂದ ನಿಮ್ಮನ್ನ ಸ್ವಲ್ಪ ದೂರ ಎಳ್ಕೊಂಡು ಹೋಗ್ತಿದೆ. ದಟ್ಸ್ ವಾಟ್. ಮೇ ಬಿ ಮಾರ್ಚಲ್ಲಿ ನೀವು ಕಂಪ್ಲೀಟ್ ಆಗಿ ಹೀಲ್ ಆಗೋದು, ಮಾರ್ಚಲ್ಲಿ ನೀವು ರೆಡಿ ಆಗೋದು, ಎಸ್ಪೆಷಲಿ ಯಾರೆಲ್ಲ ಸಿಂಗಲ್ ಆಗಿದ್ದೀರಾ ಅಥವಾ ರೀಸೆಂಟಾಗಿ ಏನಾದರೂ ಬ್ರೇಕಪ್ ಸಿಚುವೇಶನ್, ಸೆಪ್ರೇಷನ್ ಸಿಚುವೇಶನ್ ಆಗಿದೆ ಅಂದರೆ ಮಾರ್ಚ್ ಇಸ್ ದ ಮಂತ್ ಕಂಪ್ಲೀಟ್ ಆಗಿ ನೀವು ಹೀಲ್ ಆಗಿಬಿಟ್ಟು ಕಂಪ್ಲೀಟ್ಲಿ ನೀವು ಏನು ಒಂದು ನ್ಯೂ ಕನೆಕ್ಷನ್ನಿಗೆ ನೀವು ಬರೋದು ಅಥವಾ ನ್ಯೂ ಕನೆಕ್ಷನ್ ಬಗ್ಗೆ ಥಿಂಕ್ ಮಾಡೋದು, ಆ ಥರ ಒಂದು ಮೆಸೇಜ್ ನೋಡ್ತಾ ಇದ್ದೀನಿ ಗ್ರೂಪ್ 2. ಬಟ್ ಲುಕ್ಸ್ ಲೈಕ್ ಜಾಸ್ತಿ ನೀವು ಫ್ಯೂಚರ್ ಕನೆಕ್ಷನ್ ಬಗ್ಗೆ ಯೋಚನೆ ಮಾಡ್ಕೊತ ಕೂರಬೇಡಿ. ಬಿಕಾಸ್ ಎಲ್ಲೋ ಒಂದು ಕಡೆ ಅದು ನಿಮ್ಮ ಹೀಲಿಂಗ್ ಜರ್ನಿ, ಸೆಲ್ಫ್ ಫೋಕಸ್ ಜರ್ನಿ ಅದರಿಂದ ದೂರ ಮಾಡ್ತಾ ಇದೆ. ಈ ಮದುವೆ ಅನ್ನೋದು ಎಲ್ಲೋ ಒಂದು ಕಡೆ ಕಂಪ್ಲೀಟ್ ಫೋಕಸ್ ತಗೊತಾ ಇದೆ, ಬಟ್ ನಿಮ್ಮ ಗ್ರೋತ್ನ ಕಡಿಮೆ ಮಾಡ್ತಾ ಇದೆ. ನಿಮ್ಮ ಇನ್ನರ್ ಸೆಲ್ಫ್ ಗ್ರೋತ್ ಅನ್ನೋದನ್ನ ಇದು ಕಡಿಮೆ ಮಾಡ್ತಾ ಇದೆ. ಅದ್ರ ಬಗ್ಗೆ ಸ್ವಲ್ಪ ಫೋಕಸ್ಡ್ ಆಗಿರ್ಬೇಕು ನೀವು. ಗಾಯ ಆಲ್ರೆಡಿ ಏನಾಗಿದೆ ಅದನ್ನ ಹೆಂಗೆ ಹೀಲ್ ಮಾಡ್ಕೊಳ್ಳೋದು, ಅದನ್ನ ಹೆಂಗೆ ಓವರ್ಕಮ್ ಮಾಡೋದು, ಅದ್ರ ಮೇಲೆ ಫೋಕಸ್ ಮಾಡ್ಬೇಕು ಇವಾಗ ನೀವು. ಅಟ್ಲೀಸ್ಟ್ ಟಿಲ್ ಮಾರ್ಚ್ ನೀವು ನಿಮ್ಮ ಬಗ್ಗೆ ಫೋಕಸ್ ಮಾಡಿ. ಇವಾಗ ಏನ್ ಲೈಫಲ್ಲಿ ಅಪ್ಸ್ ಅಂಡ್ ಡೌನ್ಸ್ ಆಗ್ತಾ ಇದೆ, ಏನ್ ರಿಲೇಶನ್ಶಿಪ್ ಅಲ್ಲಿ ಅಪ್ಸ್ ಅಂಡ್ ಡೌನ್ಸ್ ಆಗ್ತಾ ಇದೆ ಅಲ್ವಾ, ಅದಕ್ಕೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ಬಿಡಿ. ಅಟ್ಲೀಸ್ಟ್ ಟಿಲ್ ಮಾರ್ಚ್ ನೀವು ನಿಮ್ಮ ಮೇಲೆ ಫೋಕಸ್ ಮಾಡಿ. ಅದೇನು ಗಾಯ ಆಗಿದೆ ಅದಕ್ಕೆ ಮೆಡಿಸಿನ್ ಹಾಕ್ಕೊಂಡು ಅದನ್ನ ಸರಿ ಮಾಡ್ಕೊಳ್ಳಿ. ಹೀಲಿಂಗ್ ಜರ್ನಿ ಇಟ್ಸ್ ವೆರಿ ಇಂಪಾರ್ಟೆಂಟ್. ಈ ಒಂದು ರಿಲೇಶನ್ಶಿಪ್ಪಿಂದ ನಿಮ್ಮ ಒಂದು ಹೀಲಿಂಗ್ ಜರ್ನಿಯಿಂದ ನೀವು ಡಿಸ್ಟ್ರಾಕ್ಟ್ ಆಗಬೇಡಿ. ಓಕೆ, ಲೆಟ್ಸ್ ಸಿ ಗ್ರೂಪ್ 2 ಏನೆಲ್ಲ ಮೆಸೇಜಸ್ ಬರುತ್ತೆ ಅಂತ. ಒನ್ಸ್ ನೀವು ಹೀಲ್ ಆದ್ಮೇಲೆ ಈ ಒಂದು ನ್ಯೂ ಪರ್ಸನ್ನ ಮೀಟ್ ಆಗೋದಕ್ಕಾಗೋದು. ಸಿ ಲುಕ್ ಎಟ್ ದಿಸ್ ಮೇಜರ್ ಅರ್ಕನ. ಸೊ ಯಾರು ನಿಮ್ಮ ಲೈಫಲ್ಲಿ ನೆಕ್ಸ್ಟ್ ಬರ್ತಾ ಇದ್ದಾರೆ, that person is going to be a very important person ನಿಮ್ಮ ಲೈಫಲ್ಲಿ. ಡೆಫಿನೆಟ್ಲಿ ನಿಮಗೆ ಕಂಪ್ಲೀಟ್ ಆಗಿ ನಿಮ್ಮ ಫಾಲ್ ಡೌನ್ ಫೇಸ್ ಇಂದ ಒಂದು ನ್ಯೂ ಫೇಸಿಗೆ ಕರ್ಕೊಂಡು ಹೋಗ್ತಾರೆ. ಒಂದು ಫೇಲ್ಯೂರ್ ಫೇಸ್ ಇಂದ ಒಂದು ನ್ಯೂ ಫೇಸಿಗೆ ಕರ್ಕೊಂಡು ಹೋಗ್ತಾರೆ ಅಂದ್ರೂ ಡೌಟ್ ಇಲ್ಲ. ರೈಟ್. ಸೊ 2 of Wands. ಡೋಂಟ್ ಏನ್ ನೋಡ್ತಾ ಇದೀನಿ ಗೊತ್ತಾ, ಜಾಸ್ತಿ ಪ್ಲಾನ್ ಮಾಡಬೇಡಿ. ನಿಮ್ಮ ಫ್ಯೂಚರ್ ಬಗ್ಗೆ ಜಾಸ್ತಿ ಪ್ಲಾನ್ ಮಾಡೋದಕ್ಕೆ ಹೋಗ್ಬೇಡಿ. ಬಿಕಾಸ್ ತುಂಬಾ ಪ್ಲಾನ್ ಮಾಡ್ತಾ ಇದ್ದೀರಾ, ತುಂಬಾ ಹಂಗಾದ್ರೆ ಹಿಂಗಾದ್ರೆ ಅನ್ನೋ ಒಂದು ಥಾಟ್ ಇದೆ. ಹಿಂಗಾದ್ರೆ ಹೆಂಗ್ ರಿಯಾಕ್ಟ್ ಮಾಡಬೇಕು, ಹಂಗಾದ್ರೆ ಏನ್ ಚಾಯ್ಸಸ್ ಮಾಡಬೇಕು, ತುಂಬಾನೇ ಥಾಟ್ಸ್ ಇದೆ. ಬಟ್ ನಿಮಗೆ ಬರೋ ಪರ್ಸನ್ ಇರ್ತಾರಲ್ವಾ, ಫ್ಯೂಚರ್ ಬರೋ ಪರ್ಸನ್ ಎಕ್ಸ್ಪೆಕ್ಟೇಷನ್ಸ್ ಇರಲ್ಲ, ಹಂಗೆ ನಿಮ್ಮ ಲೈಫಲ್ಲಿ ಬರ್ತಾರೆ. ಅವ್ರಿಗೂ ಎಕ್ಸ್ಪೆಕ್ಟೇಷನ್ಸ್ ಇರಲ್ಲ ಈ ಕನೆಕ್ಷನ್ ಮ್ಯಾರೇಜ್ ತನಕ ಹೋಗುತ್ತೆ ಅನ್ನೋದು. ಅವ್ರಿಗೂ ಎಕ್ಸ್ಪೆಕ್ಟೇಷನ್ಸ್ ಇರಲ್ಲ ನೀವಿಬ್ರು ಇಷ್ಟು ಸೀರಿಯಸ್ ಆಗ್ತೀರಾ ಅನ್ನೋದು ಅವ್ರಿಗೂ ಕೂಡ ಎಕ್ಸ್ಪೆಕ್ಟೇಷನ್ಸ್ ಇರಲ್ಲ. ಎಲ್ಲೋ ಒಂದ್ ಕಡೆ ನಿಮಗೂ ಕೂಡ ಅದಿರಲ್ಲ. ಔಟ್ ಆಫ್ ನೋ ವೇರ್ ಹೋಗ್ತಾ 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 ಅದು ಮ್ಯಾರೇಜ್ ತನಕ ಹೋಗುತ್ತೆ ಅಂತ ನೋಡ್ಬೋದು. ಬಟ್ ತುಂಬಾ ಪ್ಲಾನ್ ಮಾಡಬೇಡಿ. ಬಿಕಾಸ್ ನಿಮ್ಮ ಪಾರ್ಟ್ನರ್ ಇವಾಗ ನೀವು ಎಷ್ಟೇ ಪ್ಲಾನ್ ಮಾಡಿದ್ರು ಒನ್ಸ್ ನಿಮ್ಮ ಮ್ಯಾರೇಜ್ ಆದ್ಮೇಲೆ ನಿಮ್ಮ ಲೈಫ್ ಕಂಪ್ಲೀಟ್ಲಿ ಟ್ರಾನ್ಸ್ಫಾರ್ಮೇಶನ್ ಆಗುತ್ತೆ. ಹೆಂಗ್ ಗೊತ್ತಾ, ನೀವು ಅನ್ಕೊಂಡಿರ್ತೀರಾ ಓಕೆ ನನ್ನ ಮ್ಯಾರೇಜ್ ಆದ್ಮೇಲೆ ನಾನು ಪ್ರಾಬ್ಲಿ ವರ್ಕ್ ಫ್ರಮ್ ಹೋಮ್ ತಗೊಂತೀನಿ, ನಾನು ಮನೇಲಿ ಕೆಲಸ ಮಾಡ್ತೀನಿ, ನನ್ನ ಪಾರ್ಟ್ನರ್ ಅಲ್ಲಿ ಕೆಲಸ ಮಾಡ್ತಾರೆ. ಬಟ್ ಮೇ ಬಿ ನಿಮ್ಮ ಪಾರ್ಟ್ನರ್ ಇಂದ ನೀವು ಕಂಪ್ಲೀಟ್ಲಿ ಒಂದು ಹೊಸ ಪ್ಲೇಸಿಗೆ ರೀಲೊಕೇಟ್ ಆಗೋ ಚಾನ್ಸಸ್ಸು ಇದೆ. ಒಂದು ನ್ಯೂ ಪ್ಲೇಸಿಗೆ ರೀಲೊಕೇಟ್ ಆಗೋದು, ಹೊಸ ಜನರನ್ನ ಮೀಟ್ ಮಾಡೋದು, ಹೊಸ ಜಾಬಿಗೆ ಹೋಗೋದು, ಟೋಟಲ್ ನ್ಯೂ ಡೆಸಿಗ್ನೇಷನ್ ಸ್ಟಾರ್ಟ್ ಮಾಡ್ಕೊಳ್ಳೋದಾಗಿರ್ಬೋದು. ಅಥವಾ ನೀವು ಅನ್ಕೊಂಡೇ ಇರಲ್ಲ ಅಂತ ಲೈಫ್ ನಿಮಗೆ ಸಿಗುತ್ತೆ. ನೀವು ಪ್ಲಾನೇ ಮಾಡಿರಲ್ಲ ಅಂತ ಲೈಫ್ ಸ್ಟೈಲ್ ನಿಮಗೆ ಆಫ್ಟರ್ ಮ್ಯಾರೇಜ್ ಸಿಗುತ್ತೆ. ನೋ ಡೌಟ್ ಇನ್ ದಟ್. ಎಲ್ಲೋ ನೀವು ಅನ್ಕೊಂಡಿರ್ಬೋದು ಆಫ್ಟರ್ ಮ್ಯಾರೇಜ್ ಲೈಫ್ ಒಂಥರ ಕಾಂಪಿಟೇಷನ್ ತರ ಆಗುತ್ತೆ, ನನ್ನ ಚಾಯ್ಸಸ್ಗೋಸ್ಕರ ನಾನು ಎವ್ರಿ ಡೇ ಸ್ಟ್ರಗಲ್ ಮಾಡ್ಬೇಕಾಗಿ ಬರ್ಬೋದೇನೋ, ನನ್ನ ಪಾಯಿಂಟ್ಸ್ನ ಯಾರೂ ಅರ್ಥ ಮಾಡ್ಕೊಳ್ಳಲ್ವೇನೋ, ನನ್ನ ಪ್ರಯಾರಿಟಿನ ಯಾರೂ ಅರ್ಥ ಮಾಡ್ಕೊಳ್ಳಲ್ವೇನೋ, ಅವರ ಮೈಂಡ್ ಸೆಟ್ ತುಂಬಾ ಡಿಫ್ರೆನ್ಸ್ ಇರುತ್ತೇನೋ ಅನ್ನೋ ಥಾಟ್ಸ್ ಎಲ್ಲ ಇದೆ ಪ್ರಾಬಬ್ಲಿ ಗ್ರೂಪ್ 2 ನಿಮಗೆ. ಬಟ್ ಆಫ್ಟರ್ ಮ್ಯಾರೇಜ್ ಟ್ರಸ್ಟ್ ಮೀ, ಒಂದು ಟೋಟಲ್ ನ್ಯೂ ಲೈಫ್ ಸಿಗುತ್ತೆ ನಿಮಗೆ. ಎಕ್ಸ್ಪೆಕ್ಟೇಷನ್ಸೇ ಇಟ್ಕೊಳ್ಳೋದು ಬೇಡ, ಅದೇ ಇಂಪಾರ್ಟೆಂಟ್ ಮೆಸೇಜ್ ನಿಮಗೆ. ಪ್ಲಾನೇ ಮಾಡಬೇಡಿ. ಬಿಕಾಸ್ ನಿಮ್ಮ ಪ್ಲಾನ್ಗಿಂತ ಆಪೋಸಿಟ್ ಆಗಿರುತ್ತೆ ನಿಮ್ಮ ಒಂದು ಲೈಫ್ ಆಫ್ಟರ್ ಮ್ಯಾರೇಜ್. ಹೋಲ್ ನ್ಯೂ ಲೈಫ್ ಸ್ಟಾರ್ಟ್ ಆಗುತ್ತೆ. ಮೇ ಬಿ ಹೊಸ ಲೊಕೇಶನ್ ಅಲ್ಲಿ ಸ್ಟಾರ್ಟ್ ಆಗ್ಬೋದು. ನೀವು ಅನ್ಕೊಂಡೇ ಇರಲ್ಲ ಆ ಜಾಗದಲ್ಲಿ ಆ ಒಂದು ರೀತಿಲಿ ನಿಮ್ಮ ಲೈಫ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ರು ಡೌಟ್ ಇಲ್ಲ. ಎಲ್ಲೋ ಒಂದ್ ಕಡೆ ನಿಮ್ಮ ಎಲ್ಲಾ ಪಾಸ್ಟ್ ಟ್ರಾಮಾ, ಪಾಸ್ಟ್ ನೆಗೆಟಿವ್ ಥಾಟ್ಸ್ ಇಂದ ಅದು ಹೊರಗೆ ಎಳ್ಕೊಂಡ್ ಬರುತ್ತೆ. ಸೊ ಮಾರ್ಚ್ ಅಲ್ಲಿ ಒಂದು ಮೇಜರ್ ಚೇಂಜ್ ನಿಮ್ಮ ಲೈಫಲ್ಲಿ ನೋಡ್ತೀರಾ, ನೋ ಡೌಟ್. ರಿಲೇಶನ್ಶಿಪ್ ಅಲ್ಲಿ ಎಸ್ಪೆಷಲಿ ಅಂತ ಹೇಳಿದ್ರು ಡೌಟ್ ಇಲ್ಲ. ಜಾಸ್ತಿ ಪ್ಲಾನ್ ಮಾಡೋದಕ್ಕೆ ಹೋಗ್ಬೇಡಿ. ಜಾಸ್ತಿ ಏನ್ ಚಾಯ್ಸ್ ಮಾಡೋದು, ಹೆಂಗ್ ಚಾಯ್ಸ್ ಇರಬೇಕು, ಯಾವ್ದು ಸರಿ ಯಾವ್ದು ತಪ್ಪು, ಡೋಂಟ್ ಡೂ ದಟ್. ಓಕೆ, ನಿಮ್ಮ ಪ್ಲಾನ್ಗಿಂತ ಆಪೋಸಿಟ್ ಆಗಿರುತ್ತೆ ನಿಮ್ಮ ಲೈಫ್ ಸ್ಟೈಲ್ ಆಫ್ಟರ್ ಮ್ಯಾರೇಜ್ ಅಂತ ಹೇಳಿದ್ರು ಡೌಟ್ ಇಲ್ಲ.
ಓಕೆ. ಅಂಡ್ ಈ ಪರ್ಸನ್ ಝೋಡಿಯಕ್ ಸೈನ್ ಯಾವ್ದಿರಬಹುದು ಅಂತ ಏನಾದ್ರು ಕ್ವೆಶನ್ ಇದೆ ಅಂದ್ರೆ, ಮೇ ಬಿ ಮಾರ್ಚ್ ಬಂದಿರೋದ್ರಿಂದ ಮೀನರಾಶಿ ಅಂಡ್ ಚಾರಿಯಟ್ ಇರೋದ್ರಿಂದ ಕಟಕ ರಾಶಿ, ಅಕ್ವೇರಿಯಸ್, ಕುಂಭರಾಶಿ, ಅಗೇನ್ ಕುಂಭರಾಶಿ ಆಗಿರೋ ಪಾಸಿಬಿಲಿಟಿ ಇದೆ. ಈ ಮೂರಲ್ಲಿ ಒಂದು ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ, ಈ ಝೋಡಿಯಕ್ ಇರ್ಬೋದು ಅಂತ. ಸೊ ಎಸ್, ಗ್ರೂಪ್ 2 ಇದಾಗಿತ್ತು ನಿಮ್ಮ ರೀಡಿಂಗ್. ಐ ಹೋಪ್ ನಿಮಗೆ ಒಂದು ಇಂಪಾರ್ಟೆಂಟ್ ಮೆಸೇಜ್ ಸಿಕ್ಕಿದೆ ನಿಮ್ಮ ರಿಲೇಶನ್ಶಿಪ್ ಅಥವಾ ನಿಮ್ಮ ಮ್ಯಾರೇಜ್ ಫ್ಯೂಚರ್ ಅಂತ ಬಂದ್ರೆ ಅಂತ. ಏನನ್ಸ್ತು ಅಂತ ಹೇಳಿ ಕಾಮೆಂಟ್ ಸೆಕ್ಷನ್ ಅಲ್ಲಿ. ಎಟ್ ಎನಿ ಮೂಮೆಂಟ್ ಯಾವ್ದಾದ್ರು ಮೆಸೇಜ್ ಇಷ್ಟ ಆಗಿ ನಿಮ್ಮ ಲೈಫಲ್ಲಿ ಅದನ್ನ ಕ್ಲೈಮ್ ಮಾಡ್ಕೊಬೇಕು ಅಥವಾ ಲೈಫಲ್ಲಿ ಅದನ್ನ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ 111 ಅಂತ ಡ್ರಾಪ್ ಮಾಡಿದ್ರಾಯ್ತು. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟೆಡ್, ಡಿಸ್ಕ್ರಿಪ್ಷನ್ ಅಥವಾ ಡಿಸ್ಪ್ಲೇ ಆಗ್ತದೆ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರಾಯ್ತು ಅಂತ ಹೇಳ್ತಾ ಗಾಯ್ಸ್, ಮತ್ತೆ ಸಿಗೋಣ ಮುಂದಿನ ಬ್ಯೂಟಿಫುಲ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಟೇಕ್ ಕೇರ್, ಬಾಯ್.